ಇಲ್ಲಿ ಕ್ರೋಕರಿ ಶೆಲ್ಫ್ ಎಲ್ಲ ಮಾಡಿದೀವಿ. ವಾವ್, ಇದೆಲ್ಲ super ಆಗಿ ನೋಡಬಹುದು. ಮಾಡಿದ್ದೀರಾ. LED ಲೈಟ್ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಬಹುದು. ಎಲ್ಲ ವುಡನ್ ಫಿನಿಶಿಂಗ್ ಅಲ್ಲಿ ಮಾಡಿದೀವಿ. ಎಲ್ಲ ನೀವು ನೋಡಬಹುದು. ವುಡನ್ ಚಿಕ್ಕದಾಗಿ ಒಂದು ಜಾಗ ಇತ್ತು. ಹಾ. ಓಕೆ, ಅದನ್ನ ನಾವು ಈ ತರ ನೀವು ನೋಡಿ ಎಷ್ಟು ಚೆನ್ನಾಗಿ ಈ ತರ LED Wow. ಮತ್ತೆ CNC ಕಟ್ಟಿಂಗ್ ಎಲ್ಲ ಕೊಟ್ಟು ನಾವೇ ಡಿಸೈನ್ ಮಾಡಿರೋದು. ಕಸ್ಟಮ್ ಪ್ಯಾನಲ್ ಪ್ಯಾನಲ್ ಕೊಟ್ಟಿದ್ದೀನಿ. ಓಕೆ, ಅದು ಲೈಟ್ ಕಲರ್ ಕೊಟ್ಟಿದ್ದೀನಿ. ಈ ತರ ಶೆಲ್ಫ್ ಗಳಾಗಿ ಕೊಟ್ಟಿದ್ದೀನಿ. ಓಕೆ, ನೋಡಬಹುದು. ಇದು ಹಂಗೆ ತಾನಾಗಿ ಕ್ಲೋಸ್ ಆಗುತ್ತೆ ನೋಡಿ, ಆಟೋಮೆಟಿಕ್ ಕ್ಲೋಸ್ ಆಯ್ತು. ಹೌದು. ಇದೊಂದು ಖಾಲಿ ಪ್ಲೇಸ್ ಇತ್ತು, ಇಲ್ಲಿ ಓಪನ್ ಪ್ಲೇಸ್ ಇತ್ತು, ಅದಕ್ಕೆ ಈ ತರ ಶೆಲ್ಫ್ ಕೊಟ್ಟಿದ್ದೀನಿ. ಮತ್ತೆ ಇಲ್ಲಿ ನೋಡಬಹುದು ನೀವು LED ಲೈಟ್ ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಮಾಡಿ. ಇದು ಬಾಲ್ಕನಿ ಟೈಪ್ ಅಲ್ಲಿ ಈ ತರ ಮಾಡಿಸಿದ್ರಾ? ಮತ್ತೆ ಇದಕ್ಕೆ ಕ್ಲೋಸ್ ಕೂಡ ಮಾಡಬಹುದು. ಓಕೆ, ವಾವ್, ನೋಡಬಹುದು ನೀವು ಇಲ್ಲಿ ನೋಡಿ ಈ ತರ ಬರುತ್ತೆ. ಅದು ಕ್ರೋಕರಿ ಶೆಲ್ಫ್. ಓಕೆ, ಕ್ರೋಕರಿ ಶೆಲ್ಫ್ ನೋಡಬಹುದು. ಎಲ್ಲ ಗ್ಲಾಸ್ ಬರುತ್ತೆ, ಎಚಿಂಗ್ ಗ್ಲಾಸ್ ವಿತ್ ವುಡನ್, ಅಂದ್ರೆ ನಮ್ಮ ನ್ಯಾಚುರಲ್ ಟ್ರೆಡಿಷನಲ್ ಲುಕ್. ಓಕೆ, ಇದಕ್ಕೆಲ್ಲ LED ಲೈಟ್ ಹಾಕಿದ್ರೇನೆ ಚಂದ ಇರುತ್ತೆ ಸರ್. ಅದೇ ಅದೇ ಅದೇ, ತುಂಬಾ ಚೆನ್ನಾಗಿ ಲುಕ್. ಹೌದು, ಇದು ಓಹೋ, ರೋಲಿಂಗ್ ಶಟರ್. ರೋಲಿಂಗ್ ಶಟರ್ ನಾರ್ಮಲ್ ರೋಲಿಂಗ್ ಶಟರ್ ಅಲ್ಲ, ಇದು ಗ್ಲಾಸ್ ಬರುತ್ತೆ ಸರ್. ಎಸ್ಕೋರ್ನರ್ ಅಂತ ಹೇಳ್ತೀವಿ ಇದಕ್ಕೆ. ಓಕೆ, ಈ ತರ ಫುಲ್ ಹೊರಗಡೆ ಬರುತ್ತೆ. ಇದಕ್ಕೆ ಒಂದು ಕಬೋರ್ಡ್ ಮಾಡಿ ಕೊಟ್ಟಿದ್ದೀನಿ. ಓಪನ್ ಬರುತ್ತೆ ಅದು. ಓಕೆ, ಮತ್ತೆ ಇಲ್ಲಿ ಬಂದು ನಿಮ್ಗೆ ಇದು ಬಿಕರ್ ಬಾಸ್ಕೆಟ್, ಇದೆಲ್ಲ ವುಡನ್ ಟೈಪ್ ಹಾಕಿದ್ದೀನಿ. ಓಕೆ, ಹೊರಗಡೆ ಎಲ್ಲ ವುಡನ್ ಶೀಟ್ ಹಾಕಿ ಕೊಟ್ಟಿದ್ದೀನಿ. ನೋಡಬಹುದು ನೀವು. ಇದು ಸೋಪ್ ಕ್ಲೋಸ್ ಬರುತ್ತೆ, ಸಾಫ್ಟ್ ಕ್ಲೋಸ್ ಬರುತ್ತೆ. ಹೌದು ಹೌದು. ಇದು ವೆಯ್ಟ್ ಕೂರಲ್ಲ, ಅಲ್ಲ ವೆಯ್ಟ್ ಮುರ್ಕೊಂಡು ಹೋಗೋದು ಅದೊಂದು ಭಯ ಇರುತ್ತೆ. ಅದೇ ಒಂದು ಕಾನ್ಸೆಪ್ಟ್ ಇದೆ ತುಂಬಾ ಜನ ಮೇಲೆ. ಓಕೆ, ಅದು ಆತರ ಏನೂ ಆಗಲ್ಲ, ಯಾಕಂದ್ರೆ ವರ್ಕ್ ಮಾಡ್ಬೇಕಾದ್ರೆ ಕ್ವಾಲಿಟಿ ಐಟಮ್ಸ್ ಯೂಸ್ ಮಾಡಿದ್ರೆ ಏನು ಕಂಪ್ಲೇಂಟ್ ಬರಲ್ಲ ಸರ್. ನೀವು ಕೂಡ ಈ ತರ ಚಿಮ್ನಿ ಗೆಲ್ಬೇಕಾ, ನೀವು ಅಬೌಟ್ 10 lakh ವರ್ಕ್ ಇದ್ರೆ ನಿಮ್ಗೆ ಫ್ರೀ ಆಗಿ ಕೊಡ್ತೀನಿ. ಈ ಪೇಜ್ ನ ಈ ತರ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಂದು ಫ್ಲೇಮ್ ಬಾಳಿತ್ತು, ನಾವು ಇಷ್ಟು ಕ್ರಿಯೇಟ್ ಆಗಿ ಈ ತರ ಶೋಕೇಸ್ ಕ್ರಿಯೇಟಿವ್ ಆಗಿ ನೀವು ಮಾಡಿದ್ದೀರಾ. ಹೌದು, ಅದು ಕಿಚನ್ ಅಲ್ಲಿ ಇದು ಸ್ವಲ್ಪ ಚಿಕ್ಕದಿದೆ, ಬಟ್ ಒಂದು ಫ್ಯಾಮಿಲಿಗೆ ಓಕೆ ಇದು. ಬಟ್ ಇದ್ರದ್ದು ಸ್ಟ್ರೆಂಗ್ತ್ ನೀವು ನೋಡಬಹುದು ಇಲ್ಲೇ. ಸರ್ ಮುರ್ಕೊಂಡು ಹೋಗಲ್ಲ ನೋಡಿ, ಕೆಳಗಡೆ ತೋರಿಸಿ ಸರ್, ಕೆಳಗಡೆ ತೋರಿಸಿ ನೋಡ್ಬೇಕೆ. ಓಕೆ, ಇದಕ್ಕೆ ನೀವು ಮಿರರ್ ಹೊರಗಡೆ ಕಾಣಿಸಲ್ಲ, ಒಳಗಡೆ ಹಾಕಿದೀನಿ. ಓಹೋ, ಓಕೆ, ಯಾಕಂದ್ರೆ ಕೆಲವರು ಎದ್ದ ತಕ್ಷಣ ಮಿರರ್ ನೋಡಬಾರ್ದು ಅಂತ ಹೇಳ್ತಾರೆ. ಇದು ಕೂಡ LED ಮಿರರ್ ಕೊಟ್ಟಿದ್ದೀನಿ ನೋಡಿ. ರೂಮ್ ಮಾಡಿದೀವಿ. ಓಕೆ, ಪೂಜಾ ರೂಮ್ ನೀವು ನೋಡಬಹುದು. ಸ್ವಲ್ಪ ಡಿಫ್ರೆಂಟ್ ಆಗಿನೇ ಮಾಡಿದ್ದೀನಿ. ಸ್ವಲ್ಪ ಹೈಟ್ ಜಾಸ್ತಿ ಇದೆ. ಮತ್ತೆ ಅಂದ್ರೆ ಒಳಗಡೆ ಅವರಿಗೆ ಫೋಟೋ, ಅವರಿಗೆ ಮನೆ ದೇವರಿಗೆ ಫೋಟೋ ಕೂರ್ಸಕ್ಕೆ, ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಅವ್ರು ಕಸ್ಟಮೈಸ್ಡ್ ಆಗಿ ಈ ತರ ಬೇಕು ಅಂತ ಹೇಳಿದ್ರೆ ಅದ್ರ ಪ್ರಕಾರ ಮಾಡಿದೀವಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸೊ ಫಸ್ಟ್ ಆಫ್ ಆಲ್ ನಮ್ಮ ವೀಕ್ಷಕರಿಗೆ ನಾವು ಎಲ್ಲಿ ಬಂದಿದೆ ಅಂತ ತಿಳಿಸ್ಬಿಡಿ ಸರ್. ನಾವು ಈಗ ಇರೋದು ಇಂದಿರಾನಗರಲ್ಲಿ ಬಂದಿದ್ದೀವಿ. ಓಕೆ, ಸೊ ಇಂದಿರಾನಗರಲ್ಲಿ ಏನ್ ಪ್ರೊಸೆಸ್ ಇದೆ, ಏನಿದು ಒಂದು ಪ್ರಾಜೆಕ್ಟ್ ತೋರ್ಸಕ್ಕಂತ ಬಂದಿರೋದು ನಾವು. ಹೌದು. ಏನ್ ಸರ್ ಇದು ಕಂಪ್ನಿ ಏನು, ಆಮೇಲೆ ಏನ್ ನೀವು ವರ್ಕ್ ಮಾಡ್ತೀರಾ, ಸ್ವಲ್ಪ ಡಿಟೇಲ್ ಆಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಬಿಡಿ. ಓಕೆ, ಫಸ್ಟ್ ಆಫ್ ಆಲ್ ನಿಮ್ಮ ವೀಕ್ಷಕರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಲಾಸ್ಟ್ ಟೈಮ್ ನಾವು ಒಂದು ವಿಡಿಯೋ ಮಾಡಿದೀವಿ, ತುಂಬಾ ರೆಸ್ಪಾನ್ಸ್ ಬಂದಿದೆ, ಚೆನ್ನಾಗಿ ಎಲ್ಲ ಕಮೆಂಟ್ ಹಾಕಿದ್ದಾರೆ, ತುಂಬಾ ವರ್ಕ್ ಸಿಕ್ಕಿದೆ ನಮ್ಗೆ. ಸೂಪರ್. ಓಕೆ, ನಾವು ಈಗ ಇಲ್ಲಿ ಮಾಡಿರೋದಂತೂ 3 BHK ಮನೆ ಇಂಟೀರಿಯರ್ ಮಾಡಿದೀವಿ. ಎಲ್ಲ ಎಂಟೈರ್ ಇಂಟೀರಿಯರ್ ಮಾಡಿದೀವಿ. ಎಂಟೈರ್ ಮನೆನೇ ಮಾಡಿದ್ದೀರಾ? ಹೌದು, ಮನೆ ಕಂಪ್ಲೀಟ್. ಅಂದ್ರೆ ಕಿಚನ್ ಹಿಡಿದು 3 ವಾರ್ಡ್ರೋಬ್ ವಿತ್ ಕ್ರೋಕರಿ ಯೂನಿಟ್, ವಾಶ್ ಬೇಸಿನ್, ಪೂಜಾ ರೂಮ್ ಎಲ್ಲ ಇದೆ. ಸೂಪರ್, ನಂಗೆ ತುಂಬಾ ಖುಷಿ ಆಯ್ತು. ಒಂದ್ ದೊಡ್ಡ ಪ್ರಾಜೆಕ್ಟ್ ಇಟ್ಕೊಂಡಿದ್ದೀರಾ. LED ಲೈಟಿಂಗ್ಸ್ ನೀವು ನೋಡ್ತಾ ಇರ್ಬೋದು. ಅದೇ ಅದು ತೋರ್ಸೋಣಂತೆ ವೀಕ್ಷಕರಿಗೆ. ಓಕೆ, ಸೊ ನಾನೇನ್ ಹೇಳ್ತಿದ್ದೇನೆ ಅಂತಂದ್ರೆ ಫಸ್ಟ್ ನಿಮ್ ಕಂಪ್ನಿ ಹೆಸರು ಹೇಳ್ಬಿಡಿ. ಓಕೆ ಸರ್, ನಮ್ಮ ಕಂಪನಿ ಹೆಸರು ಬಂದ್ಬಿಟ್ಟು ಬಾನವಿ ಗ್ರೂಪ್ ಅಂತ. ನಾವಿರೋದು ಬೆಂಗಳೂರು JP ನಗರಲ್ಲಿ ನಮ್ದು ಆಫೀಸ್ ವಿತ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ಓಕೆ, ಸೊ ಎಕ್ಸ್ಪೀರಿಯನ್ಸ್ ಸೆಂಟರ್ ಕೂಡ ಅಲ್ಲೇ ಇರೋದು ನಿಮ್ದು? ಹೌದು. ಎಷ್ಟು ವರ್ಷದಿಂದ ಈ ಒಂದು ಇಂಟೀರಿಯರ್ ಕೆಲಸ ಮಾಡ್ತಿರೋದು ಸರ್ ನೀವು? ಸರ್, ನಾವು 20 ವರ್ಷ ಮೇಲೆ ಆಯ್ತು. ಕರೆಕ್ಟ್ ಹೇಳಿದ್ರೆ ಒಂದು 26 ವರ್ಷ ಆಯ್ತು. 26 years ಅಲ್ಯೂಮಿನಿಯಂ ಇಂಟೀರಿಯರ್ ಫೀಲ್ಡ್ ಅಲ್ಲಿ ಇದೀವಿ. ಓಕೆ ಸರ್, ಅದೇ ಅಲ್ಯೂಮಿನಿಯಂ ಇಂಟೀರಿಯರ್ ಅಂತಂದ್ರೆ ಸಾಕಷ್ಟು ಜನ ತಲೆ ಬಂದೇ ಬರ್ತಾರೆ. ಏನಪ್ಪಾ ಇವರು ಕೂಡ ಏನು ಅಂತಂದ್ರೆ 100 ಜನ ಇರ್ತಾರೆ. ಯಾಕೆ ನಿಮ್ ಕಂಪ್ನಿ ಸೇರಿಸಬೇಕು, ಯಾಕೆ ಬಾನವಿ ಗ್ರೂಪ್ ಅಲ್ಲಿ ಬರಬೇಕು ಅಂತ? ಸರ್, ಈಗ ನಾವಂದ್ರೆ ಸುಮ್ನೆ ನಮ್ದೊಂದು ತುಂಬಾ ಲಾಭ ಸಿಗುತ್ತೆ ಇದರಲ್ಲಿ, ಇಲ್ಲ ಬೇರೆ ಏನಾದ್ರು ಬೆನಿಫಿಟ್ ಇದೆ ಅಂತ ಬಂದಿಲ್ಲ. ನಾವು ಎಕ್ಸ್ಪೀರಿಯನ್ಸ್ ಮೇಲೆ ನಾವೊಂದು ಕ್ವಾಲಿಟಿ, ನಮ್ದೊಂದು ಬಾನವಿ ಗ್ರೂಪ್ ಅಂದ್ರೆ ಒಂದು ಹೆಸರು ಮಾಡ್ಬೇಕು ಅಂತ ಬಂದಿದೀವಿ. ಓಕೆ, ನಾವು ಇದು ಅಲ್ಯೂಮಿನಿಯಂ ವಿತ್ ಮಾತ್ರ ಅಲ್ಲ, ನಾವು ಈಗ ರೀಸೆಂಟ್ಲಿ ವುಡ್ ವರ್ಕ್ ಕೂಡ ಇದು ಇಂಟ್ರೊಡ್ಯೂಸ್ ಮಾಡಿದ್ವಿ. ವುಡ್ ವರ್ಕ್ ಅಂದ್ರೆ ನಮ್ದು ಸೋಫಾ ಸೆಟ್, ಮಂಚಗಳು, ಮತ್ತೆ ಇದು ಡೈನಿಂಗ್ ಟೇಬಲ್. ಬೇಸಿಕಲಿ ನಾವು ಕಾರ್ಪೆಂಟರ್ಸ್. ಸೊ ಅದೇ ಅಲ್ಯೂಮಿನಿಯಂ ಅಂಡ್
ವುಡನ್ ಹೌದು ಎರಡೂದ್ರಲ್ಲಿ ನೀವು ಕೈ ಹಾಕಿದಿರಿ ಹೌದು ಇವಾಗ. ಹೌದು ಹೌದು. ಓಕೆ ಸೂಪರ್. ಈಗ ಅದೇ ಟೀ ಕೂಡ್ ಅಲ್ಲಿ ಕೂಡ ನೀವು ಈಗ ಏನು ಹ್ಮ್. ಮಂಚ ಇರ್ಬೋದು, ಅದೇ. ಸೋಫಾಸ್ ಇರ್ಬೋದು, ಡೈನಿಂಗ್ ಟೇಬಲ್. ಹಾ ಸೊ ಇದೆಲ್ಲ ಮಾಡ್ಕೊಡ್ತೀರಾ ಇವಾಗ? ಹೌದು ಹೌದು. ಏನಕ್ಕೆ ಅಂದ್ರೆ ಈಗ ನಮ್ದು ರಿಲೇಟೆಡ್, ಈಗ ಇಂಟೀರಿಯರ್ ಕಬೋರ್ಡ್ ವರ್ಕ್ ಎಲ್ಲ ಮಾಡಿದಾಗ ಅದೂನು ಹಾ ರಿಲೇಟೆಡ್ ಆಗಿ ಹೌದು ಬರುತ್ತೆ. ಹೌದು ಹೌದು. ಮತ್ತೆ ನಾವು ಆರ್ಟ್ ವರ್ಕ್ ಕೂಡ ಮಾಡ್ತೀವಿ. Okay. ಗೋಡೆಗೆ ಸ್ಟ್ರಕ್ಚರ್ ಇದು ಗೊತ್ತಾಯ್ತು, ಅಸ್ಥೆಟಿಕ್ ಸ್ವಲ್ಪ ಕಾಣ್ಬೇಕು ಅಂತ. ಅದೆಲ್ಲ So ಈಗ ಈಗ- ಟ್ರೆಂಡಿಂಗ್ ನಡೀತಾ ಇದೆ. ಹೌದು 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 ಈಗ ಏನು ಟ್ರೆಂಡಿಂಗ್ ಏನಿದೆ ಅದ್ರ ಒಟ್ಟಿಗೆನೆ ನಾವು ಹೋಗ್ಬೇಕು. ಹೌದು ಹೌದು ಕರೆಕ್ಟ್ ಸರ್. ಅಂಡ್ ಅದೇ ನೀವು ಎಷ್ಟು ಪ್ರಾಜೆಕ್ಟ್ಸ್ ಮಾಡಿದೀರಾ? 26 ವರ್ಷ ಅಂತಂದ್ರೆ ತುಂಬಾ ವರ್ಷಗಳಾಯ್ತು. ಹೌದು. ಎಷ್ಟು ಪ್ರಾಜೆಕ್ಟ್ಸ್ ಮಾಡಿದೀರಾ ಅದು ಎಲ್ಲ ಸ್ವಲ್ಪ ಡೀಟೇಲ್ ಸರ್ ನಾವೊಂದು 700 ಪ್ಲಸ್ ಮಾಡಿರ್ಬೋದು ಇವಾಗ ಟೋಟಲ್. 700 ಪ್ಲಸ್ ಪ್ರಾಜೆಕ್ಟ್ಸ್ ಹೌದು, ನೀವು ರೆಡಿ ಹೌದು, ಮಾಡಿದೀರಾ ಹೌದು. ಅಂತಂದ್ರೆ ಹೌದು. ಸೂಪರ್ ಸರ್. ಹ್ಮ್. ಅಂಡ್ ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಪಟ ಪಟ ಅಂತ ನಾವು ಎಲ್ಲ ತೋರ್ಸ್ಕೊಂತ ಹೋಗ್ಬಿಡಂತೆ ನೀವ್ Okay. ಏನೇನ್ ಮಾಡಿದೀರಾ ಅಂತ. ಓಕೆ ತೋರ್ಸೋಣ. ಓಕೆ ಸರ್. ಸೊ ಅದೇ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಾವು ಈ ಒಂದು ವಿಡಿಯೋದಲ್ಲಿ 2 ಪ್ರಾಜೆಕ್ಟ್ ತೋರಿಸೋಣಂತೆ. ಹೌದು. ಫಸ್ಟ್ ಇದು ಒಂದು ಫುಲ್ ಎಂಟರ್ ಮನೆ ನೀವೇ ಮಾಡಿದ್ದಂತ ಗೊತ್ತಾಯ್ತು ನನಗೆ. ಹೌದು, ಹೌದು. ಇದ್ರ ಬಗ್ಗೆ ಈಗ ಫಸ್ಟ್ ದೇವ್ರ ಹೆಸರು ತಗೊಂಡು ದೇವ್ರ ಮನೆ ತೋರ್ಸೋಣಂತೆ. ಸೊ ಹೇಳಿ ಸರ್. ಸರ್ ಇದು ಆಕ್ಚುಲಿ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಜಾಗ ಇತ್ತು. ಹಾ. ಓಕೆ, ಅದನ್ನ ನಾವು ಈ ತರ ನೀವು ನೋಡಿ ಎಷ್ಟು ಚೆನ್ನಾಗಿ ಈ ತರ ಎಲ್ ಇ ಡಿ Wow. ಮತ್ತೆ CNC ಕಟ್ಟಿಂಗ್ ಎಲ್ಲ ಕೊಟ್ಟು ನಾವೇ ಡಿಸೈನ್ ಮಾಡಿರೋದು. ಕಸ್ಟಮರ್ ಏನು ಡಿಸೈನ್ ಏನು ಕೊಟ್ಟಿರ್ಲಿಲ್ಲ, ನಿಮ್ದೇ ಆಗಿರ್ಬೇಕು, ಕರೆಕ್ಟ್ ಆಗಿ ನಮ್ಗೆ ಲುಕ್ ಬರಬೇಕು, ಯೂಸ್ ಮಾಡಕ್ಕೆ ಇದು ಬರಬೇಕು ಅಂತ ಹೇಳಿ ನೋಡಿ. Okay. ಮೇಲೆ ಕೂಡ ನೀವು ನೋಡ್ಬೋದು ತುಂಬಾ ಒಂದು Okay, ಆ ಒಂದು ಇದು ಕೂಡ ದೇವಸ್ಥಾನ- ಹಾ, ಹೌದು. ಇದು ಕೊಟ್ಟಿದ್ದೀನಿ. ಮತ್ತೆ ಒಳಗಡೆ ಎಲ್ಲ ನೀವು ನೋಡ್ಬೋದು, ಇದೆಲ್ಲ ಮಾರ್ಬಲ್ ಶೀಟ್ ಬರುತ್ತೆ. ಓ ಮಾರ್ಬಲ್ ಶೀಟ್ ಹಾಕಿದಿರಾ? ಹೌದು, ಮಾರ್ಬಲ್ ಶೀಟ್ ಹಾಕಿದೀವಿ. ಒಳಗಡೆ LED ಸ್ಟಿಪ್ ಹಾಕಿದೀನಿ. ಫೋಟೋ ಇಡಕ್ಕೆಲ್ಲ ಯಾವ ತರ ಬೇಕು ಕಸ್ಟಮೈಸ್ಡ್ ಆಗಿ ಮಾಡಿ ಕೊಡ್ತೀನಿ. ಓಕೆ, ಈ ಮಾರ್ಬಲ್ ಶೀಟ್ ಹಾಕಿದ್ರೆ ಅಂತಂದ್ರೆ ಇದು ಹಾಕಿರ್ತಾರೆ, ದಿಯ ಹಚ್ಚಿರ್ತಾರೆ, ಅದೇನ್ ಬ್ಲಾಕ್ ಆಗೋದು ಆತರ ಏನಾಗುತ್ತೆ? ಏನಾಗಲ್ಲ ಸರ್, ಏನಾಗಲ್ಲ. ಅದನ್ನ ಹೌದು. ಸುಮ್ನೆ ಒಂದು ಹಾ. ಮೂಢನಂಬಿಕೆ ಅಂತ ಹೇಳ್ಬೋದು. ಆತರ ಏನೇ ಆಗಲ್ಲ. ಅಂದ್ರೆ ಇದು ಮೆಟೀರಿಯಲ್ ಬಗ್ಗೆ ಗೊತ್ತಿದ್ರೆ ಏನೋ ಇಲ್ಲ ಭಯ ಇರುತ್ತಲ್ಲ, ಏನಪ್ಪ ಈ CNC ಇಷ್ಟೆಲ್ಲ ವೈಟ್ ಚೆನ್ನಾಗಿ ಮಾಡಿದೀರಾ, ಹೌದು. ಅದು ದಿಯ ಹಚ್ಚಿದ್ರೆ ಬ್ಲಾಕ್ ಆಗೋದು, ಇಲ್ಲಿ ಮೇಲೆ ಬ್ಲಾಕ್ ಆಗೋದು ಆತರ ಏನಾರ ಆಗುತ್ತೆ? ಇಲ್ಲ ಸರ್, ಆತರ ಏನಾಗಲ್ಲ. ಏನಾಗಲ್ಲ? ಈಗ ಇದ್ರೆಲ್ಲ ಸ್ವಲ್ಪ ಚಿಕ್ಕದಾಗಿರುತ್ತೆ ದೀಪ ಎಲ್ಲ, ಹಾಗಾಗಿ ಅಷ್ಟೇನು ಆಗಲ್ಲ. ಇಲ್ಲಿ ನೋಡ್ಬೋದು ಎಲ್ಲ ವುಡನ್ ಟಚ್ ಕೊಟ್ಟಿದ್ದೀನಿ. ಈಗ ಕೆಳಗಡೆ ಒಂದು ಸ್ಟೋರ್ ಮಾಡಕ್ಕೆ ಈ ತರ ದೀಪಗಳೆಲ್ಲ ಇಡಕ್ಕೆ ಒಂದು ಡ್ರಾಯರ್ಸ್ ಕೂಡ ಕೊಟ್ಟಿದ್ದೀನಿ. ಕೆಳಗಡೆನೂ ಒಂದು ಸ್ಟೋರೇಜ್ ಕೊಟ್ಟಿದ್ದೀನಿ. ನೈಸ್ ನೈಸ್. ಓಕೆ. ಸೊ ಅದೇ ಒಂದು ತುಂಬಾ ಚೆನ್ನಾಗಿ ಮಾಡಿದೀರಾ. ಹಾ. ಓಕೆ, ನೋಡ್ತಾ ಇರ್ಬೋದು ವೀಕ್ಷಕರೇ. ಅಂಡ್ ಲೈಟಿಂಗ್ಸ್ ಕೂಡ ನೋಡ್ಬೋದು ನೀವು ಎಲ್ಲೆಲ್ಲಿ ಹಾಕಿದೀರಾ ಅಂತಂದ್ರೆ. ಹೌದು ಹೌದು. ಅದೊಂದು ಲೈಟ್ ಬಿಡ್ಡಿಂಗ್ ಮಾಡಿದೀರಾ ಸೈಡಿಗೆ? ಹಾ ಹೌದು, LED ಸ್ಟ್ರಿಪ್ ಲೈಟ್ ಹಾಕಿದ್ದೀನಿ ಸರ್. ಓಕೆ ಹಾ. ಓಕೆ, ಚೆನ್ನಾಗಿ ಮಾಡಿದೀರಾ. ಆಮೇಲೆ ಡೋರ್ ಕೂಡ ನೋಡ್ಬೋದು ನೀವು. ಡೋರ್ ಕೂಡ ಒಂದು ಗ್ಲಾಸ್ ಎಚಿಂಗ್ ಮಾಡಿ ಈ ತರ ಡಿಸೈನ್ ಕೊಟ್ಟಿದ್ದೀನಿ. ಒಂದು ಗಣಪತಿದು ಡಿಸೈನ್ ಕೊಟ್ಟಿದ್ದೀನಿ. ಇದೆಲ್ಲ ನೋಡಿ ಸರ್, ನೀವು ಈ ಫ್ರೇಮ್ ಎಲ್ಲ ನೋಡ್ಬೋದು ನೀವು. ಎಲ್ಲೂ ಇದು ಅಲ್ಯೂಮಿನಿಯಂ ಅಂತ ನಿಮ್ಗೆ ಗೊತ್ತಾಗಲ್ಲ. ಇದು PVC ಶೀಟ್ ಅಲ್ಲಿ ನಾವು ರೂಟಿಂಗ್ ಅಂತ ಹೇಳ್ತೀವಿ. ಅಲ್ಟ್ರಾ ಪ್ರೀಮಿಯಂ ಕ್ವಾಲಿಟಿ. ಎಷ್ಟು ಫಿನಿಶಿಂಗ್ ಬಂದಿದೆ ಅಂತ ನೀವೇ ನೋಡ್ಬೋದು. ಓಕೆ ಸರ್, ಸ್ವಲ್ಪ ಅಲ್ಯೂಮಿನಿಯಂ ಯಾಕೆ ಯೂಸ್ ಮಾಡಬೇಕು ಅಂತ ಸ್ವಲ್ಪ ಬೆನಿಫಿಟ್ಸ್ ಹೇಳಿ ಸರ್. ಈಗ ಅಲ್ಯೂಮಿನಿಯಂ ಯಾಕೆ ಯೂಸ್ ಮಾಡಬೇಕು ಅಂದ್ರೆ ನಿಮ್ಗೆ ಒಂದು ಫಸ್ಟ್ ಆಫ್ ಆಲ್ ಲಾಂಗ್ ಲೈಫ್ ಬರುತ್ತೆ. ಹಾ. ಓಕೆ. ಆಮೇಲೆ ಇಮಿಡಿಯೇಟ್ ಕೆಲಸ ಆಗುತ್ತೆ, ಫಾಸ್ಟ್ ಆಗಿ ಕೆಲಸ ಆಗುತ್ತೆ. ಓಕೆ ಓಕೆ. ಆಮೇಲೆ ಏನೋ ಧೂಳು ಬೀಳನ ಆಗಲ್ಲ ಮನೆ ಒಳಗಡೆ, ಹಾ. ನೀಟ್ ಆಗಿರುತ್ತೆ. ಓಕೆ ಬಟ್ ಏನಾದ್ರೂ ನಿಮ್ಗೆ ಒಂದು ಪಾರ್ಟ್ ಚೇಂಜ್ ಮಾಡ್ಬೇಕಾದ್ರೂ ಕೂಡ ಅದು ಚೇಂಜ್ ಮಾಡಬಹುದು. ಮತ್ತೆ ರೀಸೇಲ್ ವ್ಯಾಲ್ಯೂ ಇದೆ. ಈ ಟೈಮಲ್ಲಿ ತುಂಬಾ ಪ್ರೈಸ್ ಹೈಕ್ ಆಗ್ತಾ ಇದೆ. ಓಕೆ ಹಾಗಾಗಿ ನಿಮ್ಗೆ ಬೈ ಚಾನ್ಸ್ ಏನಾದ್ರು ಒಂದು ಪಾರ್ಟ್ ಬೇಡ ನಮ್ಗೆ, ಇದು ಸ್ಕ್ರಾಪ್ ಕೊಟ್ರೇನು ಏನು ಇದು ಮಾಡಿ ನಾವು ಖರ್ಚು ಮಾಡಿರ್ತೀರಾ ಅದ್ರದ್ದೊಂದು ಅರ್ಧ ಇದು ಅಮೌಂಟ್ ಸಿಕ್ಬಿಡುತ್ತೆ. ಸೂಪರ್. ಹೌದು. ಸೊ ವೀಕ್ಷಕರೇ, ಇದು ನೋಡ್ತಾ ಇರಬಹುದು, ಇದು ವುಡನ್ ತರ ಇದೆ, ಆದ್ರೆ ವುಡನ್ ಅಲ್ಲ, ಪ್ಯೂರ್ ಅಲ್ಯೂಮಿನಿಯಂ. ಹೌದು ಹೌದು ಹೌದು. ಈಗ ನೆಕ್ಸ್ಟ್ ಯಾವ್ದು ತೋರಿಸ್ತಿದ್ರ? ನೆಕ್ಸ್ಟ್ ಇಲ್ಲಿ ಟಿವಿ ಯೂನಿಟ್ ಬನ್ನಿ ಸರ್. ಟಿವಿ ಯೂನಿಟ್ ನೋಡ್ತಾ ಇಷ್ಟು ಇರಬಹುದು, ದೊಡ್ಡದಾಗಿದೆ. ಸೂಪರ್. ಇದು ಟೋಟಲ್ ಬಂದು 14 ಅಡಿ ಬರುತ್ತೆ. 14 ಫೀಟ್ ಇದೆ. ಓಕೆ. ಅದರಲ್ಲಿ ಪೂರ್ತಿ ಈಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಅಲ್ಲಿ ಇಲ್ಲಿ ಶೆಲ್ಫ್ ಲೈಟ್ಗಳು ಕೊಟ್ಟು ತುಂಬಾ ಒಂದು ಜಾತ್ರೆ ತರ ಮಾಡಿರ್ತಾರೆ. ನಾವೊಂದು ಸರ್ ಹೇಳಿದ್ರು ಸ್ವಲ್ಪ ಅಫಿಷಿಯಲ್ ಆಗಿರ್ಬೇಕು. ಓಕೆ, ಅದಕ್ಕೆ ನಾವು ಈ ತರ ಬ್ಯಾಕ್ ಸೈಡ್ ಎಲ್ಲ ಫುಲ್ ಇದರ ಲೋವರ್ ಪ್ಯಾನಲ್ ಪ್ಯಾನಲ್ ಕೊಟ್ಟಿದ್ದೀನಿ. ಓಕೆ, ಅದು ಲೈಟ್ ಕಲರ್ ಕೊಟ್ಟಿದ್ದೀನಿ. ಮತ್ತೆ ಇಲ್ಲಿ ಸೈಡ್ ಅಲ್ಲಿ ಮಾತ್ರ ಏನಾದ್ರು ಶೋ ಪೀಸ್ ಇಡಕ್ಕೆ ಈ ತರ ಶೆಲ್ಫ್ ಗಳಾಗಿ ಕೊಟ್ಟಿದ್ದೀನಿ. ಓಕೆ, LED ಪ್ರೊಫೈಲ್ ಕೂಡ ಬಂದಿದೆ ಈಗ. ಸೊ ನೋಡ್ತಾ ಇರ್ಬೋದು ವೀಕ್ಷಕರು ಯಾವ ತರ ಮಾಡಿದಾರೆ ನೋಡಿ, ಡಿಫ್ರೆಂಟ್ ಲುಕ್ ಬರುತ್ತೆ. ಸರ್ ನೀವು ಎಲ್ಲ ಕ್ವಾಲಿಟಿ ಏನೇನ್ ಮೆಟೀರಿಯಲ್ ಯೂಸ್ ಮಾಡಿರ್ತಾರಲ್ಲ, ಹೆಂಗೆ ಲೋ ಕ್ವಾಲಿಟಿ ಇರುತ್ತೋ ಹೈ ಕ್ವಾಲಿಟಿ ಇರುತ್ತೆ ಹೆಂಗೆ? ಸರ್ ಹೈ ಕ್ವಾಲಿಟಿನೇ. ಈಗ ಪ್ರೀಮಿಯಂ ಅಂತ ಬಂದಾಗ ಅದು ಹೈ ಕ್ವಾಲಿಟಿನೇ ಇರುತ್ತೆ. ಈಗ ನಾವು ಡಿಸೈಡ್ ಮಾಡಿ ತರೋದಲ್ಲ, ಈಗ ಕಸ್ಟಮರ್ ಚಾಯ್ಸ್ ಮಾಡ್ತಾರೆ, ಅವರು ನೋಡ್ತಾರೆ. ಓಕೆ, ನಮ್ದು ಅಗ್ರಿಮೆಂಟ್ ಎಲ್ಲ ಇರುತ್ತೆ. ಅಗ್ರಿಮೆಂಟ್ ಕೂಡ ಇರುತ್ತಾ? ಹೌದು, ವಿತೌಟ್ ಅಗ್ರಿಮೆಂಟ್ ಏನು ಮಾಡಲ್ಲ. ಇದೊಂದು ಸ್ಟೋರೇಜ್ ಕೊಟ್ಟಿದ್ದೀನಿ.
ಬಟ್ ಇದು ಡೋರ್ ನೋಡ್ಬೋದು ನೀವು, ಇದ್ರ ಎಲ್ಲಾದ್ರೂ ನೀವು ಜಾಯಿನ್ ಕಾಣಿಸಿದ್ಯಾ? ಇಲ್ಲ ಸರ್. ಇದು ಅಂದ್ರೆ ನಾವು ಮೈಕಾ ಅಂದ್ರೆ ಫಾರ್ಮೈಕಾ ಯೂಸ್ ಮಾಡ್ತಿರಲ್ಲ ವುಡನ್ಗೆ, ಅದಕ್ಕಿಂತ ಫಿನಿಶಿಂಗ್ ಬರುತ್ತೆ, ಚೆನ್ನಾಗಿ ಬರುತ್ತೆ. ಇದು ಒಂದೇ ಶೀಟ್ ಎಲ್ಲ ಪೂರ್ತಿ ಒಂದೇ ಶೀಟ್ ನ ರೋಡ್ ಮಾಡಿ ಅಷ್ಟು ಕ್ಲಿಯರ್ ಕಟ್ ಆಗಿ ಇಷ್ಟು ಜಾಯಿನ್ ಫ್ರೀ ಮಾಡ್ಬೇಕಾದ್ರೆ ಇಷ್ಟು ಟ್ಯಾಲೆಂಟ್ ಇರ್ಬೇಕು ನೋಡಿ. ಅದೇ ಸ್ಕಿಲ್ಡ್ ಫುಲ್ ಲೇಬರ್ಸ್ ಕಡೆ ಬಾನವಿ ಗ್ರೂಪ್ ಮೇನ್ ಸ್ಪೆಸಿಫಿಕೇಶನ್ ಅದೇನೆ. ಓಕೆ, ಸೊ ನೋಡ್ತಾ ಇರಬಹುದು ವೀಕ್ಷಕರೇ, ಇದು ಪ್ರತಿಯೊಂದು ಪ್ರಾಡಕ್ಟ್ ಇಲ್ಲಿ ಏನ್ ನೋಡ್ತಿದ್ರೆ ಎಲ್ಲ ಅಲ್ಯೂಮಿನಿಯಂ. ಹೌದು, ನೀವು ಇಲ್ಲಿ ನೋಡಬಹುದು ಈ ಎಡ್ಜ್ ಎಷ್ಟು ನೀಟ್ ಆಗಿದೆ, ಎಷ್ಟು ನೋಡಿ ಆಗಿದೆ ಅಂತ ನೋಡಬಹುದು. ಎಡ್ಜ್ ನೋಡಬಹುದು ನೀವು. ಹೌದು, ಯಾಕೆ ಪದೇ ಪದೇ ಅದು ಹೇಳ್ತಿದಾರೆ ಅಂತಂದ್ರೆ ಹೌದು ಅವ್ರದ್ದು ಸ್ಕಿಲ್ ನೋಡಬಹುದು ನೀವು. ನೋಡಿ ಯಾವ ತರ ಫಿನಿಶಿಂಗ್ ಇದೆ. ಅಂಡ್ ಸರ್ ಇದು ಯಾವ ಕಂಪನಿ ಹಾಕ್ತಾರೆ ಸರ್? ಇದು SS ಬರುತ್ತೆ, ಸಾಫ್ಟ್ ಕ್ಲೋಸ್ ಬರುತ್ತೆ, ನೀವು ನೋಡಬಹುದು. ಇದು ಹಂಗೆ ತಾನಾಗಿ ಕ್ಲೋಸ್ ಆಗುತ್ತೆ ನೋಡಿ, ಆಟೋಮೆಟಿಕ್ ಕ್ಲೋಸ್ ಆಯ್ತು. ಹೌದು ನೋಡಿ, ಹಿಂಗ್ ಮಾಡಿಬಿಟ್ರೆ ಆಟೋಮೆಟಿಕ್ ಕ್ಲೋಸ್. ಹೌದು, ಇದೆಲ್ಲ ಅದೇ ತರ ಸ್ಟೋರೇಜ್ ಮಾಡಿದೀನಿ ಸರ್ ನೋಡಿ. ವಾವ್, ಅಂದ್ರೆ ಕಸ್ಟಮೈಸ್ ಆಗಿ ನಾವು ಯಾವ ತರ ಬೇಕಾದ್ರೂ ಮಾಡಿಕೊಡ್ತೀವಿ. ಅದು ಏನೊಂದು ಇಮೇಜ್ ಕೊಟ್ರೆ, ಈಗ ಗೂಗಲ್ ಸರ್ಚ್ ಮಾಡಿ ಒಂದು ಇಮೇಜ್ ನನ್ಗೆ ಈ ತರ ಬೇಕು, ಆ ತರ ಬೇಕು ಅಂತ ಯಾವ ತರ ಬೇಕಾದ್ರೂ ಮಾಡಬಹುದು ಸರ್. ಓಕೆ, ನೆಕ್ಸ್ಟ್ ಬನ್ನಿ, ಇಲ್ಲಿ ಒಂದು ವಾಶ್ ಬೇಸಿನ್ ಕೊಟ್ಟಿದ್ದೀನಿ. ಇದೊಂದು ಖಾಲಿ ಪ್ಲೇಸ್ ಇತ್ತು, ಇಲ್ಲಿ ಓಪನ್ ಪ್ಲೇಸ್ ಇತ್ತು, ಅದಕ್ಕೆ ಈ ತರ ಎರಡು ಕಡೆನೂ ಒಂದು ಶೆಲ್ಫ್ ಕೊಟ್ಟಿದ್ದೀನಿ. ಮತ್ತೆ ಇಲ್ಲಿ ನೋಡಬಹುದು ನೀವು LED ಲೈಟ್ ಕೊಟ್ಟಿದ್ದೀನಿ, ತುಂಬಾ ಚೆನ್ನಾಗಿ ಮಾಡಿ. ಇದು ಹೌದು, 2-3 ಟೈಪ್ ಲೈಟ್ ಬರುತ್ತೆ ಇದರಲ್ಲಿ. ಓಕೆ, ಸೊ ನೆಕ್ಸ್ಟ್ ಕೆಳಗಡೆನೂ ಸ್ಟೋರೇಜ್, ಅದರ ರಿಲೇಟೆಡ್ ಐಟಮ್ಸ್ ಇಡಬೇಕಾದ್ರೆ ಇಲ್ಲಿನೂ ಸ್ಟೋರೇಜ್ ಕೊಟ್ಟಿದ್ದೀನಿ. ಎಲ್ಲ ರೋಟಿಂಗೇ ಬರುತ್ತೆ. ಓಕೆ, ಸೊ ಇದು ನೋಡೋಣ, ಕಿಚನ್ ಬನ್ನಿ. ಕಿಚನ್ ಹೋಗೋ ಮುಂಚೆನೆ ಇಲ್ಲಿ ನೀವು ನೋಡಬಹುದು ಕ್ರೋಕರಿ ಶೆಲ್ಫ್. ಓಕೆ, ಕ್ರೋಕರಿ ಶೆಲ್ಫ್ ನೋಡಬಹುದು. ಎಲ್ಲ ಗ್ಲಾಸ್ ಬರುತ್ತೆ, ಎಚಿಂಗ್ ಗ್ಲಾಸ್ ವಿತ್ ವುಡನ್, ಅಂದ್ರೆ ನಮ್ಮ ನ್ಯಾಚುರಲ್ ಟ್ರೆಡಿಷನಲ್ ಲುಕ್. ಓಕೆ, ಇದಕ್ಕೂ ಕೂಡ LED ಸ್ಟ್ರಿಪ್ ಹಾಕಿದೀನಿ ಒಳಗಡೆ. ಓಕೆ, ಒಂದು ರಿಫ್ಲೆಕ್ಷನ್ ಬರ್ಲಿ ಅಂತ. ಓಕೆ, ಇದಕ್ಕೆಲ್ಲ LED ಲೈಟ್ ಹಾಕಿದ್ರೇನೆ ಚಂದ ಇರುತ್ತೆ ಸರ್. ಅದೇ ಅದೇ ತುಂಬಾ ಚೆನ್ನಾಗಿ ಲುಕ್. ಹೌದು, ವಾಹ್, ಸೂಪರ್. ಎಲ್ಲ ನೋಡಿ ಸಾಫ್ಟ್ ಕ್ಲೋಸ್ ಆಗುತ್ತೆ. ಮತ್ತೆ ಇಲ್ಲಿ ನೀವು ನೋಡಬಹುದು, ಇದಕ್ಕೆ ನಾವು ರಿಬಿಟ್ ಹಾಕ್ತಾ ಇದೀನಿ. ರಿಬಿಟ್ ಅಂದ್ರೆ ಈಗ ಏನಂತ ಹೇಳಿ, ಸ್ಕ್ರೂ ಹಾಕಲ್ಲ, ರಿಬಿಟ್ ಹಾಕ್ತಾ ಇದೀನಿ. ಅದ್ರ ಏನು ಬೆನಿಫಿಟ್ ಏನಂದ್ರೆ, ನಿಮ್ಗೆ ಸ್ಕ್ರೂ ಹಾಕಿದ್ರೆ ಅದು ಯೂಸ್ ಮಾಡ್ತಾ ಮೇ ಬಿ ಲೂಸ್ ಆಗಕ್ಕೆ ಚಾನ್ಸಸ್ ಕಿತ್ತು ಬರುತ್ತೆ. ಅದು ಈಗ ಈ ರಿಬಿಟ್ ಆಗೋದ್ರಿಂದ ಅದು ಫಿಕ್ಸ್ಡ್ ಆಗಿರುತ್ತೆ, ಪರ್ಮನೆಂಟ್. ಓಕೆ, ಆಮೇಲೆ ಕೆಳಗಡೆ ನೀವು ನೋಡಬಹುದು ಒಂದು ಸ್ಟೋರೇಜ್ ಕೊಟ್ಟಿದ್ದೀನಿ. ಇಲ್ಲಿ ಒಂದು ಟೇಬಲ್ ಟಾಪ್ ತರ ಯೂಸ್ ಮಾಡಬಹುದು. ಇಲ್ಲಿ ಏನೋ ಐಟಮ್ ಇಡಬಹುದು. ಓಕೆ ಓಕೆ, ಇಲ್ಲಿನೂ ಅಷ್ಟೇ. ಇದೆಲ್ಲ ಶೆಲ್ಫ್ ಎಲ್ಲ ನಿಮ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಬಹುದು. ಓಕೆ, ಡನ್. ಸೊ ನೆಕ್ಸ್ಟ್ ಏನ್ ತೋರಿಸ್ತೀರಾ? ನೆಕ್ಸ್ಟ್ ಬನ್ನಿ ಸರ್, ನಮ್ದು ಮೇನ್ ಏರಿಯಾ ಕಿಚನ್. ಕಿಚನ್ ಚೆನ್ನಾಗಿರ್ಬೇಕಂತ ತುಂಬಾ ಜನ ಹೇಳ್ತಿರ್ತಾರೆ, ಲುಕ್ ಚೆನ್ನಾಗಿ ಬರ್ಬೇಕು ಅಂತ. ಅದೇ ಮೇನ್. ಈಗ ಮನೆ ಅಂತ ಬಂದಾಗ ಕಿಚನ್ ಅಂದ್ರೆ ಒಂದು ಮನೆ ಮೇನ್ ಹೇಳ್ಬೇಕು ಸರ್. ಅದೇ ಈಗ ಕಿಚನ್ ಅಂತ ಬಂತು, ಈಗ ಕಿಚನ್ ಅಲ್ಲಿ ಏನೇನ್ ಮಾಡಿದೀರಾ ಅಂತ ಸರ್. ಕಿಚನ್ ಅಲ್ಲಿ ಇದು ಸ್ವಲ್ಪ ಚಿಕ್ಕದಿದೆ, ಬಟ್ ಒಂದು ಫ್ಯಾಮಿಲಿಗೆ ಓಕೆ, ಇದು ಏನು ತುಂಬಾ ಚಿಕ್ಕದೇನಾಗಿಲ್ಲ, ಬಟ್ ನಮ್ಮ ಲೆಕ್ಕದಲ್ಲಿ ಸ್ವಲ್ಪ ಚಿಕ್ಕದೇ ಇರುತ್ತೆ. ಬಟ್ ಎಷ್ಟು ಎಲ್ಲ ಆಕ್ಸೆಸರೀಸ್ ಇದರಲ್ಲಿ ಆಡ್ ಮಾಡಿದೀವಿ. ಓಕೆ, ಇಲ್ಲೇ ನೋಡಬಹುದು. ಇದು ಓಹೋ, ರೋಲಿಂಗ್ ಶಟರ್. ನಾರ್ಮಲ್ ರೋಲಿಂಗ್ ಶಟರ್ ಅಲ್ಲ, ಇದು ಗ್ಲಾಸ್ ಬರುತ್ತೆ ಸರ್. ಗ್ಲಾಸ್? ಹೌದು, PVC ಬರುತ್ತೆ, ಇದು ಗ್ಲಾಸ್ ಬರುತ್ತೆ. ಇದು ಆಕ್ಚುಲಿ ಗ್ಲಾಸ್ ಅಂದ್ರೆ ಟಫ್ ಅಂಡ್ ಗ್ಲಾಸ್ ಇರುತ್ತೆ. ಇದು ಟಫ್ ಅಂಡ್ ಗ್ಲಾಸ್. ಇದು ವೈಟ್ ಫಾಸ್ಟರ್ ಟೈಪ್ ಕೊಟ್ಟಿದ್ದೀನಿ. ಇನ್ನು ಬ್ಲಾಕ್ ಸಿಗುತ್ತೆ, ಅದು ಇನ್ನು ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಸೂಪರ್. ನೋಡಿ, ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಇದು ಬಿಕರ್ ಬಾಸ್ಕೆಟ್ ಅಂತ ಹೇಳ್ತೀವಿ. PVC ಈ ತರ ಆನಿಯನ್, ಪೊಟಾಟೋಸ್ ಈ ತರ ಇಮಿಡಿಯೇಟ್ ಬೇಕಾಗಿರೋಂಥದ್ದು. ಮತ್ತೆ ಇದು ಸೂಪರ್ ಆಗಿ ಮಾಡಿದ್ದೀರಾ. ಇದೆಲ್ಲ ಆನಿಯನ್, ಪೊಟಾಟೋಸ್ ಎಲ್ಲ ಇಡ್ಬೋದು. ಮತ್ತೆ ಇಲ್ಲಿ ಬಂದ್ರೆ ಈ ತರ ಸ್ಟೋರೇಜ್. ಮತ್ತೆ ಇಲ್ಲಿ ಒಂದು ಸ್ಪೆಷಲ್ ಇದು ಕೊಟ್ಟಿದ್ದೀನಿ, ಅಂದ್ರೆ ಕಾರ್ನರ್, ಕಾರ್ನರ್ ಅಂತ ಹೇಳ್ತೀವಿ ಇದಕ್ಕೆ. ಓಕೆ, ಈ ತರ ಫುಲ್ ಹೊರಗಡೆ ಬರುತ್ತೆ ನಿಮ್ಗೆ. ಕಾರ್ನರ್ ಅಲ್ಲಿ ಸ್ಟೋರೇಜ್ ಇದು ಲಾಸ್ ಆಗಲ್ಲ. ಓಕೆ, ಇನ್ನೊಂದ್ಸತ ಮಾಡಿ ಸರ್, ಅದನ್ನ ಪೂರ ತೋರಿಸಿ ಅವ್ರಿಗೆ, ಜನರಿಗೆ ಗೊತ್ತಾಗಲ್ಲ ಈ ತರ ಯೂನಿಕ್. ನೋಡಿ ನೋಡಿ ನೋಡಿ, ತೆಗೆದು ಪೂರ್ತಿ ಹೊರಗೆ ಬರುತ್ತೆ. ಕಾರ್ನರ್ ಜಾಗ ವೇಸ್ಟ್ ಆಗಲ್ಲ. ಹೌದು. ಓಕೆ, ಈ ತರ ಯೂಸ್ ಮಾಡಬಹುದು. ನೆಕ್ಸ್ಟ್ ಏನೇನ್ ಮಾಡಿದೀರಾ? ಆಮೇಲೆ ಇಲ್ಲಿ ಬಂದು ನಿಮ್ಗೆ ಟ್ಯಾಂಡಮ್ ಬರುತ್ತೆ, ನಮ್ಮ ಮೈನ್ ಐಟಮ್ಸ್. ಸ್ಪೂನ್ ಎಲ್ಲ ಇಟ್ಕೊಳ್ಳಕ್ಕೆ ಈ ತರ ಪಾರ್ಟಿಷನ್ಸ್ ಎಲ್ಲ ಮಾಡಿದೀರಾ. ಸೂಪರ್ ಆಗಿ ಮಾಡಿದೀರಾ. ಇಲ್ಲಿ ಬಾಟಲ್ ಪುಲ್ ಔಟ್ ಬರುತ್ತೆ. ಓಕೆ, ನೈಸ್. ಇದೆಲ್ಲ ಒಂದು ಮನೆಗೆ ಬೇಕಾಗಿರೋ ಕೊಡುತ್ತೆ ಮನೆ. ಹೌದು,
ಇಲ್ಲಿ ಪ್ಲೈನ್ ಆಗಿ ಕೊಟ್ಟಿದ್ದೀನಿ, ಏನಾದ್ರೆ ಹೈಟ್ ಇರೋ ಐಟಮ್ಸ್ ಹೌದು ಇಡ್ಬೋದು. ಮತ್ತೆ ಇಲ್ಲಿನೂ ಅಷ್ಟೇ ಕಾರ್ನರ್ ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಕೊಟ್ಟಿರೋದು. ಹೌದು, ಎಲ್ಲ Okay. ಸಾಫ್ಟ್ ಕ್ಲೋಸ್. ಇಲ್ಲಿ ಬಂದು ನಿಮ್ಗೆ ಸಿಂಕ್ ಏರಿ ಬರುತ್ತೆ, ಅಲ್ಲಿ Okay. ಏನು ಶೆಲ್ಫ್ ಏನು ಹಾಕಿಲ್ಲ, ಪ್ಲೈನ್ ಬರುತ್ತೆ. ಸರ್ ಅದೇ ಈಗ ಅಲ್ಯೂಮಿನಿಯಂ ಅಂತಂದ್ರೆ ಜನರಿಗೆ ಒಂದು ಭಯ ಇರುತ್ತೆ, ಏನು ಲೈಕ್ ರಸ್ಟ್ ಆಗತ್ತಾ ಹೇಗೆ ಏನು ಅಂತ. ಅದೇ ಈಗ ಕಿಚನ್ ಅಲ್ಲೇ ಹೇಳ್ಬೇಕದು ಮೇನ್ ಇರೋದು ಅದನ್ನೇ. ಹೌದು, ಅಂದ್ರೆ ಈಗ ನಾವು ಇದು ತೋರಿಸಿದೀವಲ್ಲ, ಇದು SS ಇಂಜಸ್ ಎಲ್ಲ SS ಬರುತ್ತೆ. ಹಾಗಾಗಿ ನಿಮ್ಗೆ ನೋಡಿ ಇದೆಲ್ಲ ರಿಪೀಟ್ ಯೂಸ್ ಮಾಡಿದೀನಿ. ಮತ್ತೆ ಇದು ಯಾವಾಗ್ಲೂ ನಿಮ್ಗೆ ರಸ್ಟ್ ಹಿಡಿಯಲ್ಲ, ರೆಸ್ಟ್ ಹಿಡಿಯಲ್ಲ. ಇಲ್ಲ. ನಿಮ್ಗೆ ಏನಂದ್ರೆ ನಮ್ದು ವಾರಂಟಿ ಪಾಲಿಸಿ ಹೆಂಗಂದ್ರೆ ಈಗ 2 ವರ್ಷ ನಮ್ದೇ ಕಂಪನಿ ಸರ್ವಿಸ್ ಇರುತ್ತೆ. ಬೈ ಚಾನ್ಸ್ ಏನಾದ್ರೂ ಕಂಪ್ಲೇಂಟ್ ಬಂತು ಅಂದ್ರೆ ಕೂಡ ನಾವು ಸಪೋರ್ಟ್ ಮಾಡ್ತೀವಿ, ನಾವು ಮಾಡಿಕೊಡ್ತೀವಿ. ಸರ್ ಈಗ ನನ್ಗೊಂದು ಪ್ರಶ್ನೆ ಇದೆ, ನೀವು ಇಲ್ಲಿ ತನಕ ಈಗ ಇದು ಮಾಡ್ತಿದ್ರಾ, ಪ್ರಾಜೆಕ್ಟ್ ಎಷ್ಟು ನಡೀತಾ ಇದೆ ನಿಮ್ದು ಇವಾಗ? ಸರ್ ಈಗ ಪ್ರೆಸೆಂಟ್ಲಿ ನಮ್ದು ಹಾಸನಲ್ಲಿ ಒಂದು 5 BHK ಡುಪ್ಲೆಕ್ಸ್ ಮನೆ ನಡೀತಾ ಇದೆ. ಸೂಪರ್. ಹೌದು, ಅದು ಫೈನಲ್ ಸ್ಟೇಜ್ ಆಯ್ತು. ಅದು ನಾವು ವಿಡಿಯೋ ಮಾಡಬೇಕು, ಮಾಡೋದಂತೆ 110%. ಅದು ಕೂಡ ಆಮೇಲೆ ಮತ್ತೆ ಇನ್ನು ನೆಕ್ಸ್ಟ್ ಬಂದು ಚಿತ್ರದುರ್ಗದಲ್ಲಿ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದೀವಿ ರೀಸೆಂಟ್ಲಿ. ಓಕೆ, ನಮ್ದು ಇನ್ನು ಶಿವಮೊಗ್ಗ ಸಾಗರ, ಅಂದ್ರೆ ನಮ್ದು ಜಾಸ್ತಿ ಇಂಡಿಪೆಂಡೆಂಟ್ ಮನೆಗಳಿರುತ್ತೆ. 4 BHK 5 BHK ಡುಪ್ಲೆಕ್ಸ್ ಮನೆಗಳು ಜಾಸ್ತಿ ಔಟ್ ಆಫ್ ಸ್ಟೇಷನ್ ಇರುತ್ತೆ. ಓಕೆ, ಆಮೇಲೆ ಬೆಂಗಳೂರಲ್ಲೂ ಸ್ವಲ್ಪ ಪ್ರೀಮಿಯಂ ಕಸ್ಟಮರ್ಸ್ ಇದ್ರೆ ಇಲ್ಲೂ ಮಾಡ್ತೀವಿ, ಮಾಡಲ್ಲ ಅಂತಲ್ಲ. ಬಟ್ ಏನಂದ್ರೆ ನಮ್ಗೆ ಕ್ವಾಲಿಟಿ ವರ್ಕ್ ಮೆಟೀರಿಯಲ್ ಯೂಸ್ ಮಾಡೋದ್ರಿಂದ ಅದು ತುಂಬಾ ಲೋ ಪ್ರೈಸ್ ಅಲ್ಲಿ ಮಾಡಕ್ಕೂ ಆಗಲ್ಲ. ಅದೇ ನೀವು ನೀಟಾಗಿ ಹೇಳ್ತಿದ್ದೀರಾ. ಹೌದು ವೀಕ್ಷಕರು ಇಲ್ಲಿ ನೋಡ್ತಾ ಇರಬಹುದು, ಈ ತರ ಒಂದು ಇದು ಏನು ವರ್ಕ್ ಮಾಡ್ಬೇಕಂತಂದ್ರೆ ಕ್ವಾಲಿಟಿ ಮೇಲೆ ಯಾವತ್ತು ಕಾಂಪ್ರಮೈಸ್ ಮಾಡಬಾರ್ದು. ಹೌದು, ಸೊ ಅದಕ್ಕೆ ಏನಾಗುತ್ತೆ, ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀರಾ ನೀವು. ಹೌದು. ಅದೇ ಈಗ ನಮ್ಗೆ ನಾವು ಒಂದು ಡಿಸ್ಕಷನ್ ಇರುತ್ತೆ, ಕಸ್ಟಮರ್ ಜೊತೆ ಡಿಸ್ಕಷನ್ ಇರುತ್ತೆ, ಅವ್ರದ್ದು ಡಿಸೈನ್ ಬಗ್ಗೆ, ಯಾವ ತರ ಕಲರ್ ಇರ್ಬೇಕು, ಯಾವ್ದು ಏನೆಲ್ಲ ಅವ್ರು ಮಾಡ್ಬೇಕು ಅಂತ. ಆಮೇಲೆ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಡಿಸ್ಕೌಂಟ್ ಕೂಡ ಕೊಡ್ತೀವಿ. ಓಕೆ, ನೋಡ್ಬೋದು ಇದೆಲ್ಲ ನೀವು ಈ ತರ ಒಂದು ಮಿಡಿಲ್ ಯೂನಿಟ್ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನು ವಿತ್ ರೂಟಿಂಗ್ ಕೊಟ್ಟಿದೀವಿ, ಒಳಗಡೆ ಎಲ್ಲ ವುಡನ್ ಶೀಟ್ ಹಾಕಿ ಕೊಟ್ಟಿದ್ದೀನಿ. ನೋಡಬಹುದು ನೀವು, ಇದು ಸಾಫ್ಟ್ ಕ್ಲೋಸ್ ಬರುತ್ತೆ, ಸಾಫ್ಟ್ ಕ್ಲೋಸೇ ಬರುತ್ತೆ. ಹೌದು ಹೌದು ಹೌದು. ಆಮೇಲೆ ಇಲ್ಲಿ ಬಂದು ಕೆಳಗಡೆ ಈ ತರ ಒಂದು ಓಪನ್ ರ್ಯಾಕ್ ಅದು ಕೊಟ್ಟಿದ್ದೀನಿ, ಅದನ್ನು ವುಡನ್ ಟಚ್ ಅಲ್ಲೇ ಕೊಟ್ಟಿರೋದಂಥದ್ದು. ಇಲ್ಲಿ ಓಪನ್ ರ್ಯಾಕ್ ಇಟ್ಟಿದ್ದೀರಾ. ಅಂಡ್ ಸರ್ ಇಲ್ಲಿ ಮೇಲೆ ಬಂದು ನಿಮ್ಗೆ ಲಾಫ್ಟ್ ಸ್ಟೋರೇಜ್ ಬರುತ್ತೆ, ನೋಡಬಹುದು ನೀವು. ಇದು ನಾರ್ಮಲ್ ಮಾಡಿದೀವಿ, ಈ ತರ ಏನಾದ್ರು ಬಾಕ್ಸಸ್ ಎಲ್ಲ ಇಟ್ಕೊಳ್ಳಕ್ಕೆ, ಸ್ಟೋರೇಜ್ ಪರ್ಪಸ್. ಸೂಪರ್. ಇದು ಚಿಮ್ನಿ ಪೈಪ್ ಹೋಗಿದೆ, ಇದೆಲ್ಲ ಕವರ್ ಆಗುತ್ತೆ. ಓಕೆ, ಸೊ ಅದೇ ಲೈಕ್ ನಿಮ್ಗೆ ಏನೇನ್ ಬೇಕೋ ಅದನ್ನೆಲ್ಲ ಮಾಡ್ಕೊಡ್ತೀರಾ ಕಂಪ್ಲೀಟ್. ಇಲ್ಲಿ ಮನೆ ಎಲ್ಲ ಇವರೇ ಮಾಡಿದ್ದು. ಹೌದು, ಇಲ್ಲಿ ಒಂದು ಯುಟಿಲಿಟಿ ಏರಿಯಾ ಇದೆ. ಸೊ ಇದು ಮೇಲೆ ಇದು ಹಾಕಿದ್ ಮಾರ್ಬಲ್ ಅಥವಾ ಏನ್ ಸರ್ ಇದು? ಸರ್ ಇದು ಗ್ರಾನೈಟ್. ನೋಡಿ ನೀವೇ ನೋಡಬಹುದು, ಇಷ್ಟು ವೇಟ್ ಒಂದು ಕಾಲಿಂಜ್ 32 mm ಇದೆ. ಇದು ನಮ್ಮ ಅಲ್ಯೂಮಿನಿಯಂ ಫ್ರೇಮ್ ಮೇಲೆ ಇಟ್ಟಿದೀವಿ. ಓಕೆ ಓಕೆ, ಸೊ ನೋಡ್ತಾ ಇರಬಹುದು ಗ್ರಾನೈಟ್. ಮತ್ತೆ ಇಲ್ಲಿ ಒಂದು ಸ್ಟೋರೇಜ್ ಮಾಡಿದೀವಿ. ಓಕೆ, ಇದು ವಾಶ್ ಮಿಷನ್ ಇದು ವಾಷಿಂಗ್ ಮಿಷಿನ್, ಈ ತರ ಡಿಟರ್ಜೆಂಟ್ ಅದಂತದೆಲ್ಲ ಸ್ವಲ್ಪ ಇಡಕ್ಕೆ ನೀವು ಇಲ್ಲಿ ನೋಡಬಹುದು ಸರ್. ಇದು ನಮ್ದು ಫ್ರೇಮ್, ಇದು ತೋರಿಸಿಲ್ಲ ನಿಮ್ಗೆ, ನೋಡಬಹುದು ಇದೆಲ್ಲ ಅಲ್ಯೂಮಿನಿಯಂ ಫ್ರೇಮ್. ಯಾವುದು? ಓಕೆ, ಇದು ಅಲ್ಯೂಮಿನಿಯಂ ಫ್ರೇಮ್, ನೋಡ್ತಿರಬಹುದು. ಅಲ್ಯೂಮಿನಿಯಂ ಫ್ರೇಮ್ ಮೇಲೆ ಇದು ಹಾಕಿರೋದಂತದ್ದು. ಇದು ವೇಟ್ ಕೂರಲ್ಲ, ಅಲ್ಲ ವೇಟ್ ಮುರ್ಕೊಂಡು ಭಯ ಇರುತ್ತೆ. ಅದೇ ಒಂದು ಕಾನ್ಸೆಪ್ಟ್ ಇದೆ ತುಂಬಾ ಜನ ಮೇಲೆ. ಓಕೆ, ಅದು ಆತರ ಏನೂ ಆಗಲ್ಲ, ಯಾಕಂದ್ರೆ ವರ್ಕ್ ಮಾಡ್ಬೇಕಾದ್ರೆ ಕ್ವಾಲಿಟಿ ಐಟಮ್ಸ್ ಯೂಸ್ ಮಾಡಿದ್ರೆ ಏನು ಕಂಪ್ಲೇಂಟ್ ಬರಲ್ಲ ಸರ್. ಓಕೆ, ನೋಡ್ತಾ ಇರ್ಬೋದು ಮನೆ ಯಾವ ತರ ಮಾಡಿದ್ದಾರೆ ಅಂತ. ಇಲ್ಲಿ ಪ್ರತಿಯೊಂದು ಇಲ್ಲಿ ಏನ್ ಕಾಣ್ತಿದೆ ಅಲ್ಲ ಇವರೇ ಮಾಡಿದ್ದು. ಹೌದು ಸರ್, ಈಗ ನಾ ಏನೋ ಕೇಳ್ಪಟ್ಟೆ, ಟೀ ಕೂಡಲ್ಲಿ ಕೂಡ ನೀವು ಲೈಕ್ ಅದು ಸ್ವಲ್ಪ ಹೇಳಿ. ಹೌದು, ಅದು ಆಕ್ಚುಲಿ ಏನಂದ್ರೆ ಈಗ ನಾವು ಪ್ರೆಸೆಂಟ್ಲಿ ಇದು ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್, ಕಬಡ್ ವರ್ಕ್ ಮಾಡ್ತಾ ಇದ್ದೆ, ಬೇಸಿಕಲಿ ಕಾರ್ಪೆಂಟ್ರು. ಓಕೆ, ಈಗ ನಾವು ನಮ್ಮ ಟೀಮ್ ನ ಇದು ಮಾಡ್ಕೊಂಡು ನಾವು ಮನೆದು ಮಂಚ ಮತ್ತೆ ಇದು ಡೈನಿಂಗ್ ಟೇಬಲ್, ಸೋಫಾ ಸೆಟ್ ಬೇಕಾದ್ರೆ ಅದು ನೀವೇ ಮಾಡಿ ಸರ್. ಇದು ಅದೇ ನಾವು ವುಡ್ ವರ್ಕ್ ಕೂಡ ಇದ್ರ ಒಟ್ಟಿಗೆನೆ ಮಾಡಿರ್ತೀವಿ. ಲೈಕ್ ಈ ತರ ಡೈನಿಂಗ್ ಟೇಬಲ್ಸ್, ಡೈನಿಂಗ್ ಟೇಬಲ್ ಮತ್ತೆ ಸೋಫಾ ಸೆಟ್, ಮಂಚಗಳು. ಅದು ಈಗ ನಾರ್ಮಲ್ ಬೇಡ ಅಂದ್ರೆ ನಿಮ್ಗೆ ಕುಷನ್ ಟೈಪ್ ಬೇಕಾದ್ರೆ ನಾವು ರೀಸೆಂಟ್ಲಿ ಈಗ ಅದೇ ಹಾಸನ್ ಪ್ರಾಜೆಕ್ಟ್ ಅಲ್ಲಿ ಆಲ್ರೆಡಿ ಮಾಡಿದ್ವಿ. ನಿಮ್ ನೆಕ್ಸ್ಟ್ ವಿಡಿಯೋದಲ್ಲಿ ಅದೆಲ್ಲ ತೋರಿಸ್ತೀನಿ. ಪ್ಯೂರ್ ಟೀಕ್ ವುಡ್, ರೋಸ್ ವುಡ್ ಅದು ಎಲ್ಲ ಮಾಡಬಹುದು ಸರ್. ಓಕೆ, ನೆಕ್ಸ್ಟ್ ಏನ್ ತೋರಿಸ್ತೀರಾ ಮನೆ? ಬನ್ನಿ ಸರ್, ಒಂದು ಬೆಡ್ರೂಮ್ ತೋರ್ಸೋಣ. ಹಾ ಸರ್, ನೆಕ್ಸ್ಟ್ ಸರ್ ಬನ್ನಿ ಸರ್, ಇದು ಮಾಸ್ಟರ್ ಬೆಡ್ರೂಮ್ ಇಲ್ಲಿದು. ಓಕೆ, ಇಲ್ಲಿ ಒಂದು ಬೆಡ್ ಅಟ್ಯಾಚ್ಡ್, ಒಂದು ಟೇಬಲ್ ಕೊಟ್ಟಿದ್ದೀನಿ, ಎಲ್ಲ ಸ್ಟೋರೇಜ್. ಅಂದ್ರೆ ಇದೆಲ್ಲ ನಿಮ್ಗೆ ಕೆಲವರು ಅನ್ಕೊಳ್ತಾರೆ ಇದೆಲ್ಲ ವುಡ್ ಅಲ್ಲೇ ಮಾಡಕ್ಕಾಗುತ್ತೆ, ಅಲ್ಯೂಮಿನಿಯಂ ಅಲ್ಲಿ ಮಾಡಕ್ ಆಗಲ್ಲ ಅಂತ. ಅದಕ್ಕೆ ನಾವು ಮಾಡಿದೀವಿ. ಮತ್ತೆ ಇಲ್ಲಿ ಬಂದು ನಿಮ್ಗೆ ಸ್ಟಡಿ ಟೇಬಲ್,
ಸ್ಟಡಿ Okay. ಟೇಬಲ್. ಸ್ಟಡಿ ಟೇಬಲ್ ವಿತ್ ಡ್ರಾ ಬರುತ್ತೆ. ಇಲ್ಲಿ ಒಂದು ಸ್ಟೋರೇಜ್ ಬರುತ್ತೆ. ಇದೂ ಎಲ್ಲಾನು ರೂಟಿಂಗ್ ಬರುತ್ತೆ ಸರ್. ನೋಡಿ ಇಲ್ಲೂ ನಿಮಗೆ ಅಲ್ಯೂಮಿನಿಯಂ ಕಾಣಿಸಲ್ಲ. ನೋಡಿ ಇದು ಟೇಬಲ್ ಎಡ್ಜ್ ನೋಡಿ. ಇದಕ್ಕೆಲ್ಲ ಈ ತರ ಲೋವರ್ ಕೊಟ್ಟಿದ್ದೀನಿ ನೋಡಿ. ಸೂಪರ್ ಸರ್, PVC ಲೋವರ್ ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಮಾಡಿದೀರಾ. ಮತ್ತೆ ಇದು ಮೇನ್ ಪಾರ್ಟ್ ಬಂದು ವಾಲ್ಡ್ರೋಪ್. ಇದೂನು ನಿಮ್ಗೆ ನೋಡಬಹುದು ಕಲರ್ ಕಾಂಬಿನೇಷನ್ ಎಷ್ಟು ಕಾಮ್ ಆಗಿದೆ ನೋಡಬಹುದು. ಅದೇ ವೈಟ್ ವಿತ್ ಗ್ರೇ ಗ್ರೀನ್. ಓಕೆ. ನೋಡಿ ಓ, sir, ಇದರಲ್ಲಿ ಕೂಡ ಹಿಂಗ್ ಮಾಡಿದೀರಾ? ಹೌದು, ವಿತ್ LED ಲೈಟ್ ಒಳಗಡೆ ಕೊಟ್ಟಿದ್ದೀನಿ. LED ಮಿರರ್ ಓಕೆ ಹೊರಗಡೆ ಕಾಣಿಸ್ಬಾರ್ದು ಅಂತ. ನೀವು ಡ್ರಾರ್ಸ್ ನೋಡಬಹುದು ಇಲ್ಲಿ. ಓಕೆ. ಓಕೆ, ಸೊ ಎಲ್ಲದಕ್ಕೂ ಮೂರು like ಇದು ಕೊಟ್ಟಿದ್ದೀನಿ. ಕೊಟ್ಟಿದ್ದೀರಾ? ಹೌದು ಓಕೆ ಸರ್. ಆಕ್ಚುಲಿ ಇಲ್ಲಿ ಕಸ್ಟಮರ್ ಬಂದಿರೋದ್ರಿಂದ ನಾವು ಅಷ್ಟು ಡೀಟೇಲ್ ಆಗಿ ತೋರ್ಸಕ್ ಆಗ್ತಾ ಇಲ್ಲ, ಸಾರಿ. ಹಾ ಸರ್. ಓಕೆ, ನೋಡಿ ಇಲ್ಲಿ ಈ ತರ ಹ್ಯಾಂಗರ್ ಪೋರ್ಷನ್ ಕೊಟ್ಟಿದ್ದೀನಿ. ಎಲ್ಲ ಕಸ್ಟಮೈಸ್ಡ್. ಈಗ ಅವರು ಯಾವ ತರ ನಿಮ್ಗೆ ಡಿಸೈನ್ ಕೊಟ್ಟಿದ್ರೆ ಅದ್ರ ಇದೆಲ್ಲ ಮೇಲೆ ಬಂದ್ಬಿಟ್ಟು ಎಲ್ಲ ಈ ತರ ನೋಡಿ. ಅದೇ Storage. ಇದು ಕೊಟ್ಟಿದ್ದೀರಾ, ಸ್ಟೋರೇಜ್. ಲವ್ ಸ್ಟೋರೇಜ್ ಬರುತ್ತೆ ಫುಲ್. ಓಕೆ ಓಕೆ, ತುಂಬಾ ಚೆನ್ನಾಗಿ ಮಾಡಿದೀರಾ. ಬನ್ನಿ ನೆಕ್ಸ್ಟ್. POP. POP ವರ್ಕ್ ಸೀಲಿಂಗ್. ನೋಡ್ಬೋದು ವೀಕ್ಷಕರೇ, ಸೀಲಿಂಗ್ ವರ್ಕ್ ಯಾವ ತರ ಮಾಡಿದ್ದಾರೆ ಅಂತ. ಸರ್ ಅದೇ ಈಗ ನೆಕ್ಸ್ಟ್ ಯಾವ್ದು ತೋರಿಸ್ತಿದ್ದೀರಾ ಸರ್? ನೆಕ್ಸ್ಟ್ ಇನ್ನೊಂದು ಬೆಡ್ರೂಮ್ ಕಿಡ್ಸ್ ಬೆಡ್ರೂಮ್ ಅಂತ. ಬೆಡ್ರೂಮ್, ಮಗನ್ ಬೆಡ್ರೂಮ್. ಹಾ. ಓಕೆ, ಆಮೇಲೆ ಇಲ್ಲಿ ಬಂದ್ರೆ ನೀವು ನೋಡಬಹುದು ವುಡನ್ ವೈಟ್ ಕಾಂಬಿನೇಷನ್ ಕೊಟ್ಟಿದ್ದೀನಿ. ಓಕೆ, ನೋಡ್ತಾ ಇರ್ಬೋದು. ವುಡನ್ ವೈಟ್ ಕಾಂಬಿನೇಷನ್ ಅಲ್ಲಿ ವಾಲ್ಡ್ರೋಪ್ ಮಾಡಿದೀವಿ. ತುಂಬಾ ಸೂಪರ್ ಆಗಿ ಮಾಡಿದ್ದಾರೆ. ಇದು ಕಸ್ಟಮೈಸ್ಡ್. ನೀವು ಹ್ಯಾಂಡಲ್ ನೋಡಬಹುದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ. ಓಕೆ ಓಕೆ, ನಾರ್ಮಲ್ ಹ್ಯಾಂಡಲ್ ಏನು ಹಾಕಿಲ್ಲ. ಹಾ ಹಾ. ಪ್ರೀಮಿಯಂ ವರ್ಕ್ ಅಂದ್ರೆ ಎಲ್ಲ ಪ್ರೀಮಿಯಂ ಆಗಿರುತ್ತೆ. ಓಕೆ, Okay. ಸೊ ನೋಡ್ತಾ ಇರ್ಬೋದು. ಇನ್ಸೈಡ್ ಪಾರ್ಟಿಷನ್ಸ್ ಇರ್ಬೋದು. ಇನ್ಸೈಡ್ ಕಲರ್ ಕೂಡ ವುಡನ್ ಹಾಕಿದ್ದೀನಿ. Okay. ಅದು ಅವರು ಸ್ಪೆಷಲ್ ಆಗಿ ಹೇಳಿ ಮಾಡಿಸಿರೋದು. ಶೆಲ್ಫ್ ಗಳೆಲ್ಲ ನೋಡಿ ನೀವು ಇಲ್ಲಿ ಹ್ಯಾಂಗರ್ ಪೋರ್ಷನ್ ಅಂದ್ರೆ ಈ ತರ ಲಾಂಗ್ ಕುರ್ತೀಸ್ ಎಲ್ಲ ಹಾಕ್ಬೋದು. ಮತ್ತೆ ಇಲ್ಲಿ ಬಂದ್ರೆ ಲಾಂಗ್ ಇದು ಕೊಟ್ಟಿದ್ದೀನಿ ಸ್ಟೋರೇಜ್ ವಿತ್ ಇಲ್ಲಿ ಲಾಕರ್ ಬರುತ್ತೆ. ಓಕೆ, ಸೊ ಅದೇ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಹೌದು ಸರ್. ನೋಡಿ ಮೇಲೆ ಒಂದು ಲೋಫ್ಟ್ ಈ ತರ ಸ್ಟೋರೇಜ್ ಸೂಪರ್. ಎಲ್ಲ ಡೋರ್ಸ್ ಬರುತ್ತೆ. ಮತ್ತೆ ಈ ಕಡೆ ಬಂದ್ರೆ ನಿಮ್ಗೆ ನೋಡಿ ಇಲ್ಲೊಂದು ಟೇಬಲ್, ಸೈಡ್ ಟೇಬಲ್ ವಿತ್ ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿ ಸೆಟ್ ಮಾಡಿದ್ದೀನಿ ವಿತ್ ಸ್ಟೋರೇಜ್. ಎಲ್ಲಾನು ಸಾಫ್ಟ್ ಕ್ಲೋಸ್ ಇರುತ್ತೆ. ವೈಟ್ ವುಡನ್ ಕಾಂಬಿನೇಷನ್. ತುಂಬಾ ಸೂಪರ್ ಆಗಿ ಮಾಡಿದ್ದೀರಾ. ಎಲ್ಲ ಕಡೆನೂ ಇದೇ ತರ ಬಂದಿದೆ. ಇದು ಮೇಲಿದ್ದು ಮೇಲೆ ಸೀಲಿಂಗ್ POP ಸೀಲಿಂಗ್ ಅದ್ ಮಾಡಿ ಕೊಟ್ಟಿದ್ದೀರಾ. ಅಂಡ್ ಸರ್ ನಮ್ಗೆ ಈಗ ಸಪೋಸ್ ಈ ತರ ಬೆಡ್ ಬೇಕು ಅಂತಂದ್ರೆ ನೋಡ್ಬೋದು, ಮಾಡ್ಬೋದು. ಮಾಡ್ತೀರಾ? ಬೆಡ್ ಮಾಡ್ಬೋದು. ಓಕೆ, ಕಿಡ್ಸ್ ಬೆಡ್ರೂಮ್ ಮತ್ತೆ ಇದು ಈ ತರ ಹೌದು ಟೇಬಲ್ ಇರ್ಬೋದು, ಕಿಂಗ್ ಸೈಜ್ ಎಲ್ಲ ಮಾಡ್ಬೋದು. ಓಕೆ ಅದು ಸರ್. ನಾರ್ಮಲ್ ವುಡನ್ ಬೆಡ್ ಮಾಡ್ಬೋದು. ಮತ್ತೆ ಈಗ ಕುಷನ್ ಬೆಡ್ ಮಾಡ್ತಾರೆ. ಸರ್ ಅದೇ ನೆಕ್ಸ್ಟ್ ಬೆಡ್ರೂಮ್ ಸರ್. ಸರ್ ಇದು 2 ಬೆಡ್ರೂಮ್ ಅಲ್ಲೂ ಸೇಮ್ ಕಲರ್ ಕಾಂಬಿನೇಷನ್ ಮಾಡಿದ್ದಾರೆ. ಓಕೆ, ವುಡನ್ ವಿತ್ ವೈಟ್. ಒಳಗಡೆ ಪಾರ್ಟಿಷನ್ ಸೇಮ್ ಮಾಡಿದ್ದಾರೆ. ಅಂದ್ರೆ ಡಿಸೈನ್ ಎಲ್ಲ ಇನ್ಸೈಡ್ ಪಾರ್ಟಿಷನ್ ಎಲ್ಲ ಮಾಡಿದ್ದಾರೆ ಸೇಮ್. ಓಕೆ ಓಕೆ, ಇದೆಲ್ಲ ನಿಮ್ಗೆ ಯಾವ ತರ ಬೇಕಾದ್ರೂ ಮಾಡ್ಬೋದು, ಮಾಡ್ಕೋಬಹುದು. ಬಟ್ ಇದ್ರದ್ದು ಸ್ಟ್ರೆಂತ್ ನೀವು ನೋಡ್ಬೋದು ಇಲ್ಲೇ. ಸರ್ ಮುರ್ಕೊಂಡು ಹೋಗಲ್ಲ. ನೋಡಿ ನೋಡ್ಬೋದು ಕೆಳಗಡೆ ವೀಕ್ಷಕರೇ. ತೋರಿಸಿ ಸರ್, ಕೆಳಗಡೆ ತೋರಿಸಿ. ನೋಡ್ಬೋದು ಏನ್ ಇಲ್ಲಿ ಮೇಲೆ ನಿಂತಿದೆ. ನಿಮ್ ವೇಟ್ ಎಷ್ಟು ಇವಾಗ? ನಮ್ದು 65 ಅಂತ. 65 kg 100 kg ಅವ್ರು ನಿಂತ್ರು ಏನಾಗಲ್ಲ. ಏನಾಗಲ್ಲ ಸರ್. ಅದೇ ಅಲ್ಯೂಮಿನಿಯಂ ಅಂದ್ರೆ ಮಾಡೋ ತರ ಮಾಡಬೇಕು. ಹಾ, ಕ್ವಾಲಿಟಿ ಪ್ರೀಮಿಯಂ ಅಂದ್ರೆ ಪ್ರೀಮಿಯಂ ಎಲ್ಲ ಕ್ವಾಲಿಟಿ ಹಾ. ಲುಕ್ ಅಲ್ಲಿ ಎಲ್ಲ ಇರಬೇಕು. ಕ್ವಾಲಿಟಿಯಲ್ಲಿ ಇರಬೇಕು, ಲುಕ್ ಅಲ್ಲಿ ಇರಬೇಕು. ಸರ್ ನೋಡ್ತಾ ಇರ್ಬೋದು ವಿಷಯ. ಮೇಲೆ ಸ್ಟೋರೇಜ್ ಸ್ಟೋರೇಜಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬರುತ್ತೆ. ಅಂಡ್ ಇಲ್ಲಿ ಇದು ಬಂದ್ರೆ ನಿಮ್ಗೆ ಸ್ವಲ್ಪ ಒಂದು ದೊಡ್ಡದಾಗಿ ಚಿಕ್ಕದಾಗಿ ಡ್ರೆಸ್ಸಿಂಗ್ ಡ್ರೆಸ್ಸಿಂಗ್ ಏರಿಯಾ. ಇದು ಒಂದು ವರ್ಕ್ ಸ್ಪೇಸ್ ಮಾಡಿದ್ದಾರೆ ಇವರು. ಹೌದು ಹೌದು. ಓಕೆ, ಇದೊಂದು ಇದು ತೋರಿಸಿ, ಇನ್ನೊಂದ್ಸಲ 10 ತೋರಿಸಿ ಅವ್ರಿಗೆ ಗೊತ್ತಾಗ್ಲಿ. ನೋಡ್ಬೋದು ವೀಕ್ಷಕರೇ, ಏನೇನು ಆಗಲ್ಲ. ಅಲ್ಯೂಮಿನಿಯಂ ಇಂದ ಅಂತಂದ್ರೆ ಇದಕ್ಕಂತಾರೆ. ಓಕೆ, ಅಂಡ್ ಸರ್ ಅದೇ ಆಲ್ಮೋಸ್ಟ್ ಈಗೆಲ್ಲ ನೋಡಿದ್ದಾಯ್ತು. ಈಗ ಸೆಕೆಂಡ್ ಫ್ಲೋರ್ ಹೋಗ್ಬಿಡೋಣ. ಇನ್ನೊಂದು ಪ್ರಾಜೆಕ್ಟ್ ಇದೆ ಅಂತ ಹೇಳಿದ್ರು. ಹೌದು ಹೌದು, ಅದನ್ನ ನೋಡೋಣ. ಸೊ ಸರ್ ಅದೇ ತಳಗಿನ ಮನೆ ಎಲ್ಲ ನೋಡಿದ್ದಾಯ್ತು. ಹೌದು. ಓಕೆ, ಈಗ ಈ ಮನೆಯಲ್ಲಿ ಏನೇನ್ ಮಾಡಿದೀರಾ ಅಂತ ಸ್ವಲ್ಪ ತೋರಿಸ್ಬಿಡಿ. ಓಕೆ, ಬನ್ನಿ ಸರ್ ತೋರಿಸ್ತೀನಿ. ಓಕೆ, ಸೊ ಸೂಪರ್ ಆಗಿ ಮಾಡಿದೀರಾ. ಏನೇನ್ ಮಾಡಿದೀರಾ ಅಂತ ಫಸ್ಟ್ ಅದು ತಿಳಿಸ್ಬಿಡಿ ನಮ್ಗೆ. ಹೌದು ಸರ್, ಫಸ್ಟ್ ಒನ್ ಇಲ್ಲಿ ಪೂಜಾ ರೂಮ್ ಮಾಡಿದೀವಿ. ಓಕೆ, ಪೂಜಾ ರೂಮ್ ನೀವು ನೋಡ್ಬೋದು, ಸ್ವಲ್ಪ ಡಿಫ್ರೆಂಟ್ ಆಗಿನೇ ಮಾಡಿದ್ದೀನಿ. ಸ್ವಲ್ಪ ಹೈಟ್ ಜಾಸ್ತಿ ಇದೆ. ಮತ್ತೆ ಅಂದ್ರೆ ಒಳಗಡೆ ಅವರಿಗೆ ಮನೆ ದೇವರಿಗೆ ಫೋಟೋ ಕೂರ್ಸಕ್ಕೆ, ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ
ಅವ್ರು ಕಸ್ಟಮೈಸ್ಡ್ ಆಗಿ ಈ ತರ ಬೇಕು ಅಂತ ಹೇಳಿದ್ರೆ ಅದ್ರ ಪ್ರಕಾರ ಮಾಡಿದೀವಿ. ಲೈಟ್ ಕೂಡ ಕೊಟ್ಟಿದ್ದೀನಿ, ಮತ್ತೆ ಇದು ಕೆಳಗಡೆ ಸ್ಟೋರೇಜ್ ಕೂಡ ಇದೆ. ಸ್ಟೋರೇಜ್ ಕೂಡ ಮಾಡಿದೀರಾ? ಹೌದು, ಅಂದ್ರೆ ಇದ್ರ ಕೂಡ ಸಾಫ್ಟ್ ಕ್ಲೋಸಿಂಗ್ ಮಾಡಿದೀರಾ? ಎಲ್ಲ ಸಾಫ್ಟ್ ಕ್ಲೋಸ್ ಇರುತ್ತೆ ಸರ್, ಎಲ್ಲ ಸಾಫ್ಟ್ ಕ್ಲೋಸ್ ನಾವು ಪ್ರೀಮಿಯಂ ವರ್ಕ್ ಮಾಡ್ತಾ ಇದೀನಿ. ಮತ್ತೆ ಇದು ಬಂದು ನಿಮ್ಗೆ ಎಲ್ಲ ರೂಟಿಂಗ್ ಬರುತ್ತೆ, ರೂಟಿಂಗ್ ಫಿನಿಶ್ ವಿತ್ ಇದು ಕಾರ್ವಿಂಗ್ ಮಾಡಿದೀರಾ? CNC ಕಟ್ಟಿಂಗ್ ಅಲ್ಲಿ ನಮ್ದು WPUC ಅಲ್ಲಿ CNC ಕಟ್ಟಿಂಗ್ ಅವರು ಯಾವ ಡಿಸೈನ್ ಕೊಟ್ಟಿದ್ದೀರಾ ಅದೇ ತರ ಇದು ಮಾಡಿ ಕೊಟ್ಟಿದ್ದೀವಿ. ಓಕೆ, ಮತ್ತೆ ನೆಕ್ಸ್ಟ್ ಏನು ಮಾಡಿದ್ದೀರಾ ಸರ್? ನೆಕ್ಸ್ಟ್ ಇಲ್ಲಿ ಬಂದ್ರೆ ನಿಮ್ಗೆ ಪಕ್ಕದಲ್ಲೇ ಅಟ್ಯಾಚ್ಡ್ ಟಿವಿ ಯೂನಿಟ್ ಕೂಡ ಕೊಟ್ಟಿದ್ದೀನಿ. ಓಕೆ, ಅಂದ್ರೆ ಸ್ವಲ್ಪ ಚಿಕ್ಕದಾಗಿದೆ, ಅಂದ್ರೆ ಜಾಗ ಇಷ್ಟೇ ಇತ್ತು, ಅದಕ್ಕೆ ತಕ್ಕಂತ ಇದು ಡಿಸೈನ್ ಮಾಡಿದ್ದೀವಿ. ಇಲ್ಲಿ ಒಂದು ಸ್ಮಾಲ್ ಸ್ಟೋರೇಜ್ ಕೊಟ್ಟಿದ್ದೀನಿ, ಶೋಕೇಸ್. ಮತ್ತೆ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ನೀವು ನೋಡಬಹುದು ಎಲ್ಲ ಈ ತರ PVC ಲೋವರ್ ಮೆಟೀರಿಯಲ್ ಯೂಸ್ ಮಾಡಿದ್ದೀರಾ? ಹೌದು, WPVC ಇದು. ಅದು LED ಲೈಟಿಂಗ್ಸ್ ಕೂಡ ಕೊಟ್ಟಿದ್ದೀರಾ ಬಾಕ್ಸ್ ಅಲ್ಲಿ? ಇಲ್ಲ, ಇಲ್ಲಿ ಆಕ್ಚುಲಿ LED ಲೈಟ್ ಕೊಟ್ಟಿಲ್ಲ, ಬಟ್ ಇಲ್ಲಿ ನೀವು ನೋಡಬಹುದು ಎಲ್ಲ ಸ್ಪಾಟ್ ಲೈಟ್ ಕೊಟ್ಟಿದ್ದೀನಿ. ಏನ್ ಐಟಮ್ ಇಟ್ಟಿದ್ದೀರಾ ನೋಡ್ಬೇಕಾದ್ರೆ. ಮತ್ತೆ ಇಲ್ಲಿ ಕೆಳಗಡೆ ಬಂದ್ರೆ ನೀವು ಈ ತರ ಇಷ್ಟೊಂದು ಸ್ಟೋರೇಜ್ ನೋಡಬಹುದು. ಅದು ಕೂಡ ನೀವು ಇಲ್ಲಿ ಹತ್ರ ಬಂದ್ರೆ ನೋಡಬಹುದು, ಎಲ್ಲ ರೂಟಿಂಗ್ ಇದರಲ್ಲಿ ಮಾಡಿದಂತದ್ದು. ಓಕೆ, ನೋಡಿ ಇಲ್ಲಿ ಎಡ್ಜ್ ನೋಡಬಹುದು, ಎಲ್ಲೂ ನಿಮ್ಗೆ ಅಲ್ಯೂಮಿನಿಯಂ ಅಂತ ಗೊತ್ತಾಗಲ್ಲ. ಇದೆಲ್ಲ ಲೈಕ್ ಪ್ಯೂರ್ ಅಲ್ಯೂಮಿನಿಯಂ ಯೂಸ್ ಮಾಡಿದ್ದ? ಹೌದು, ಅಲ್ಯೂಮಿನಿಯಂ ವಿತ್ ಇದು ಕಲರ್ ನೋಡ್ತಿರಲ್ಲ, ಇದೆಲ್ಲ ಒಂದು ಶೀಟ್ ಬಂದು PVC ಬರುತ್ತೆ. ಎಲ್ಲ ನಾವು ರೂಟ್ ಮಾಡಿ ಅದನ್ನ ಫೋಲ್ಡ್ ಮಾಡ್ಕೊಂಡು. ಸೊ ಇದು ಲೈಕ್ ವುಡನ್ ತರ ಇದೆ, ಬಟ್ ವುಡ್ ಅಲ್ಲ, ಅಲ್ಯೂಮಿನಿಯಂ. ಹೌದೌದು, ವುಡ್ ಅಲ್ಲ, ಅಲ್ಯೂಮಿನಿಯಂ ಬರುತ್ತೆ. ನಿಮ್ಗೆ ವುಡನ್ ಪ್ಲೈನ್ ಕಲರ್ಸ್ ಮತ್ತೆ ಸಾಫ್ಟ್ ಟಚ್ ಇರುತ್ತೆ, ಗ್ಲೋಸಿ ಇರುತ್ತೆ, ಮತ್ತೆ ಮಾರ್ಬಲ್ ಫಿನಿಶ್ ಬೇಕಾದ್ರೆ ಆ ತರಾನು ಕೊಡಬಹುದು. ಓಕೆ, ಈಗ ಇದು ನೋಡೋಣ ಬೆಡ್ರೂಮ್. ಸರ್ ಈಗ ಬೆಡ್ರೂಮ್ ತೋರ್ಸಕ್ ಮುಂಚೆ ಇಲ್ಲಿ ಕ್ರೋಕರಿ ಶೆಲ್ಫ್ ಎಲ್ಲ ಮಾಡಿದೀವಿ. ಇದೆಲ್ಲ ನೋಡಬಹುದು, LED ಲೈಟ್ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಬಹುದು. ಎಲ್ಲ ವುಡನ್ ಫಿನಿಶಿಂಗ್ ಅಲ್ಲಿ ಮಾಡಿದೀವಿ. ಎಲ್ಲ ನೀವು ನೋಡಬಹುದು, ವುಡನ್ ಫಿನಿಶಿಂಗ್ ಕೊಟ್ಟಿದ್ದೀನಿ ಕಲರ್ ಎಲ್ಲ. ಮತ್ತೆ ಒಳಗಡೆ ಕೂಡ ನೀವು ನೋಡಬಹುದು, ಎಲ್ಲ ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀನಿ ಕೆಳಗಡೆ ಮೇಲೆ. ಓಕೆ, ಆಮೇಲೆ ಎಲ್ಲಾನು ಸಾಫ್ಟ್ ಕ್ಲೋಸ್ ಬರುತ್ತೆ, ಸಾಫ್ಟ್ ಕ್ಲೋಸಸ್ ಬರುತ್ತೆ. ಮತ್ತೆ ಇಲ್ಲಿನೂ ಕೆಳಗಡೆ ಆ TV ಯೂನಿಟ್ ಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದೇ ತರ PVC ಲೂವರ್ಸ್ ಕೊಟ್ಟಿದ್ದೀನಿ. ಓಕೆ, ಕೆಳಗಡೆ ನೋಡಿ ಇಲ್ಲಿನೂ ಸ್ಟೋರೇಜ್ ಬರುತ್ತೆ, ಅದೂನು ಎಲ್ಲಾನು ರೂಟಿಂಗ್ ಮಾಡಿದೀವಿ. ಅದೇ ಓಕೆ, ಇದೆಲ್ಲ ಅಲ್ಯೂಮಿನಿಯಂ ಅಲ್ಲ? ಹೌದು, ಅಲ್ಯೂಮಿನಿಯಂ ಫ್ರೇಮ್ ಅಲ್ಲಿ PVC ಅಂದ್ರೆ ದೂರದಿಂದ ನೋಡಿದಂದ್ರೆ ಪಕ್ಕ ದೂರ ಅಲ್ಲ, ಸಮೀಪ ಇದ್ರೂ ಕೂಡ ವುಡ್ ತರ ಕಾಣಿಸುತ್ತೆ. ಹೌದು, ಅಂದ್ರೆ ಅಷ್ಟು ನೀಟಾಗಿ ನಾವು ಎಡ್ಜ್ ಎಲ್ಲ ಅಷ್ಟು ಎಲ್ಲೂ ಜಾಯಿನ್ ಕಾಣದಂಗೆ ಮಾಡಿದೀವಿ. ಓಕೆ, ಮತ್ತೆ ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು ಔಟ್ ಸೈಡ್ ಅದು ಯುಟಿಲಿಟಿ ಏರಿಯಾ ಬರುತ್ತೆ, ಅದನ್ನ ಕ್ಲೋಸ್ ಮಾಡಕ್ಕೋಸ್ಕರ ಎರಡು ಸೈಡ್ನು ಈ ತರ ಶೆಲ್ಫ್ ಕೊಟ್ಟಿದ್ದೀನಿ. ಓಕೆ, ಶೋಕೇಸ್ ತರ. ಇದು ಬಾಲ್ಕನಿ ಟೈಪ್ ಅಲ್ಲಿ ಈ ತರ ಮಾಡಿಸಿದ್ದೀರಾ? ಮತ್ತೆ ಇದಕ್ಕೆ ಕ್ಲೋಸ್ ಕೂಡ ಮಾಡಬಹುದು. ಓಕೆ, ವಾವ್, ನೋಡಬಹುದು ನೀವು ಇಲ್ಲಿ ನೋಡಿ, ಈ ತರ ಬರುತ್ತೆ. ತುಂಬಾ ಚೆನ್ನಾಗಿ ಮಾಡಿದೀರಾ. ಓಕೆ, ಇಲ್ಲಿ ಒಂದು ಸ್ಮಾಲ್ ಏರಿಯಾ ಕೊಟ್ಟಿದ್ದೀನಿ, ಜಸ್ಟ್ ಏನಾದ್ರು ಬರೆಯಕ್ಕಲ್ಲ, ಆಫೀಸ್ ಟೇಬಲ್ ತರ. ನೋಡಿ, ಇದನ್ನು ಫುಲ್ ಡಿಫ್ರೆಂಟ್ ಕಲರ್ ವುಡನ್ ಶೀಟ್ ಅಲ್ಲಿ ಕೊಟ್ಟಿದ್ದೀನಿ. ಕೆಳಗಡೆ ಸ್ಟೋರೇಜ್ ಇದೆ, ಇಲ್ಲಿನೂ ಒಂದು ಫೈಲ್ ಎಲ್ಲ ಇಟ್ಕೊಳ್ಳಕ್ಕೆ ಒಂದು ಸ್ಮಾಲ್ ಸ್ಟೋರೇಜ್ ಕೊಟ್ಟಿದ್ದೀನಿ. ಸೂಪರ್ ಸೂಪರ್. ಈಗ ನಾವ್ ಏನ್ ಮಾಡೋಣ ಅಂತಂದ್ರೆ ಬೆಡ್ರೂಮ್. ಓಕೆ, ಬನ್ನಿ ಸರ್. ಇಲ್ಲಿ ಬಂದು 3 BHK ಮನೆ ಇದು. ಓಕೆ, ಇಲ್ಲಿ ಒಂದು ಬೆಡ್ರೂಮ್ ವಾಲ್ಡ್ರೂಮ್ ತೋರಿಸ್ತಾ ಇದ್ದೀನಿ, ಮಾಸ್ಟರ್ ಬೆಡ್ರೂಮ್ ಇದು. ನೋಡಬಹುದು ನೀವು, ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ, ಕಾಮ್ ಆಗಿದೆ, ಸ್ವಲ್ಪ ಲೈಟ್ ಕಲರ್ ಬರುತ್ತೆ. ಓಕೆ, ಆಮೇಲೆ ಇಲ್ಲಿ ಹ್ಯಾಂಡಲ್ ಕೂಡ ನೋಡಬಹುದು ನೀವು ಎಷ್ಟು ಪ್ರೀಮಿಯಂ ಆಗಿದೆ ಅಂತ. ಆಮೇಲೆ ಇದು ಹ್ಯಾಂಡಲ್ ತೋರಿಸಿ, ಒಂದ್ ಸ್ವಲ್ಪ ತೋರಿಸಿ ಸರ್. ನೋಡಿ ಸರ್, ಎಷ್ಟು ಪ್ರೀಮಿಯಂ ಇದೆ ಅಂತ. ಎಲ್ಲ ಕಸ್ಟಮೈಸ್ಡ್ ಆಗಿ ಮಾಡಿದೀವಿ. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಟ್ ಅದಷ್ಟು ಪ್ರೀಮಿಯಂ ಆಗಿ ಬರುತ್ತೆ. ಮತ್ತೆ ಇಲ್ಲಿ ನೋಡಬಹುದು ನೀವು, ಎಲ್ಲಿ ಅಲ್ಯೂಮಿನಿಯಂ ಕಾಣಿಸ್ತಾ ಇಲ್ಲ, ಲೈಕ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ತರನೇ. ಹೌದು ಸರ್, ಹೌದು, ನಿಜ. ಇದು ರೂಟಿಂಗ್ ಅಲ್ಲಿ ಮಾಡಿದೀವಿ. ಮತ್ತೆ ಒಳಗಡೆ ಕೂಡ ನೀವು ಇಲ್ಲಿ ಹ್ಯಾಂಗರ್ ಪೋರ್ಷನ್ ವಿತ್ 2 ಡ್ರಾ, ಅಂದ್ರೆ ವಿತ್ ಲಾಕರ್ ಬರುತ್ತೆ ಇದು. ಓಕೆ, 2 ಕಡೆ. ಇದೆಲ್ಲ ನಿಮ್ಗೆ ಯಾವ ತರ ಬೇಕು ಕಸ್ಟಮೈಸ್ ಮಾಡ್ಕೊಂಡು ಮಾಡಬಹುದು. ಓಕೆ, ಇದಕ್ಕೆ ನೀವು ಮಿರರ್ ಹೊರಗಡೆ ಕಾಣಿಸಲ್ಲ, ಒಳಗಡೆ ಹಾಕಿದೀನಿ. ಯಾಕಂದ್ರೆ ಕೆಲವರು ಎದ್ದ ತಕ್ಷಣ ಮಿರರ್ ನೋಡಬಾರ್ದು ಅಂತ ಹೇಳ್ತಾರೆ. ಇದು ಕೂಡ LED ಮಿರರ್ ಕೊಟ್ಟಿದ್ದೀನಿ ನೋಡಿ. ನೈಸ್. ಸೊ ಅದ ಕಲರ್ ಚೇಂಜ್ ಆಗ್ಕೊಂತ ಹೋಗುತ್ತೆ. ಹೌದೌದು, ಬೇರೆ ಬೇರೆ ಕಲರ್. ಮತ್ತೆ ಕೆಳಗಡೆ ಕೂಡ ಸ್ಟೋರೇಜ್ ಕೊಟ್ಟಿದ್ದೀನಿ. ಓಕೆ, ನೈಸ್. ನೆಕ್ಸ್ಟ್ ಇಲ್ಲಿ ಜಸ್ಟ್ ಈ ತರ ಸ್ಟೋರೇಜ್ ಬರುತ್ತೆ. ಅಂಡ್ ಮೇಲೆ ಸರ್, ಮೇಲೆ ಎಲ್ಲ ನಿಮ್ಗೆ ಲಾಫ್ಟ್. ಓಕೆ, ಸ್ಟೋರೇಜ್ ಕವರ್ ಕೊಟ್ಟಿದ್ದೀನಿ, ಸ್ಟೋರೇಜ್ ಕೊಟ್ಟಿದ್ದೀನಿ. ಈ ತರ ದೊಡ್ಡ ದೊಡ್ಡ ಸೂಟ್ ಕೇಸ್ಗಳು, ಏನೇನೋ ಐಟಮ್ಸ್ ಎಲ್ಲ ಸ್ಟೋರ್ ಮಾಡಕ್ಕೆ. ಓಕೆ, ಇದು ನಾರ್ಮಲ್ ಆಗಿ ಮಾಡಿದ್ದೀನಿ, ಅಂದ್ರೆ ನಮ್ದು ಪ್ರೀಮಿಯಂ ಲೆವೆಲ್ ಅಲ್ಲಿ ಬರುತ್ತೆ ಅದು.
ವಿತ್ ಫ್ರೇಮ್ ಬರುತ್ತೆ. ಓಕೆ ವಿತ್ ಇಲ್ಲಿ ಅಂದ್ರೆ ಒಂದು ಬೆಡ್ ಟೇಬಲ್ ಅಂತ ಹೇಳ್ಬೋದು ಇದಕ್ಕೆ. ಇಲ್ಲಿ ಒಂದು ಮ್ಯಾಚ್ ಆದಂದ್ರೆ ಒಂದು ಜಸ್ಟ್ ಒಂದು ಡ್ರಾವರ್ ಕೊಟ್ಟಿದ್ದೀನಿ, ವಿತ್ ಪ್ಯಾನಲಿಂಗ್ ಮಾಡಿದ್ದೀನಿ. ಸೂಪರ್. ಈಗ ಸೆಕೆಂಡ್ ಬೆಡ್ರೂಮ್ ಹೋಗೋಣ. ಸರ್ ಬನ್ನಿ, ಇಲ್ಲಿ ಒಂದು ಸ್ಮಾಲ್ ಪೋರ್ಷನ್ ಇದೆ ಕಿಚನ್ ಅಲ್ಲಿ. ಕಿಚನ್ ಅಲ್ಲಿ ಇಲ್ಲಿ ಇದು ಓವೆನ್ ಇಡಕ್ಕೆ ಒಂದು ಕಬೋರ್ಡ್ ಮಾಡಿ ಕೊಟ್ಟಿದ್ದೀನಿ, ಓಪನ್ ಬರುತ್ತೆ ಅದು. ಓಕೆ, ಮತ್ತೆ ಇಲ್ಲಿ ಬಂದು ನಿಮ್ಗೆ ಇದು ಬಿಕರ್ ಬಾಸ್ಕೆಟ್ ಇದೆಲ್ಲ ವುಡನ್ ಟೈಪ್ ಹಾಕಿದ್ದೀನಿ. ಓಕೆ, ಸೊ ಲೈಕ್ ಆಲ್ಮೋಸ್ಟ್ ವೆಜಿಟೇಬಲ್ಸ್ ಎಲ್ಲ ಇಡಕ್ಕೆ. ಹೌದು, ವೆಜಿಟೇಬಲ್ಸ್ ಎಲ್ಲ ಹಂಗೆ ಓಪನ್ ಆಗಿ ಇಡ್ಬೋದು, ಸ್ಟೋರ್ ಮಾಡ್ಬೋದು. ಮೇಲೆ ಒಂದು ಸ್ಟೋರ್ ಬಂದಿದೆ. ಸೊ ಇದು ವಾಲ್ ನೀವೇ ಮಾಡಿ? ವಾಲಿಗೆಲ್ಲ ಫುಲ್ ಲೋವರ್ PVC ಬಂದಿದೆ ಎಲ್ಲ, ಅದಕ್ಕೆ ಕಲರ್ ಏನ್ ಮ್ಯಾಚ್ ಆಗ್ಬೇಕು ಅದೇ ಕಲರ್ ಹಾಕಿದೀನಿ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಇಲ್ಲಿ ಬಂದು ನಿಮ್ಗೆ ನೋಡಬಹುದು ಒಂದು ಫ್ಲೇಮ್ ಬಾಳಿತ್ತು, ನಾವು ಇಷ್ಟು ಕ್ರಿಯೇಟ್ ಆಗಿ ಈ ತರ ಶೋಕೇಸ್ ಕ್ರಿಯೇಟಿವ್ ಆಗಿ ನೀವು ಮಾಡಿದ್ದೀರಾ. ಹೌದು, ಅದು ವಿತ್ ವಾಶ್ ಬೇಸಿನ್. ವಿತ್ ವಾಶ್ ಬೇಸಿನ್ ತಳಗೆಲ್ಲ ವಾಶ್ ಬೇಸಿನ್, ಟೇಬಲ್ ಟಾಪ್ ಬರುತ್ತೆ. ಇಲ್ಲಿ LED ಲೈಟ್ ಕೊಟ್ಟಿದ್ದೀನಿ. ಓಕೆ ಓಕೆ, ಕೆಳಗಡೆ ಸ್ಟೋರೇಜಸ್ ಎಲ್ಲ ಈ ತರ ಮಾಡಿದ್ದೀರಾ. ಕಲರ್ ಕೂಡ ವುಡನ್ ಕಾಂಬಿನೇಷನ್. ಅದೇ ಕಾಂಬಿನೇಷನ್ ಅದೇ ತರನೇ. ಸೊ ಇದು ಪ್ರತಿಯೊಂದು ನೀವೇ ಮಾಡಿರೋದು? ಹೌದು ಹೌದು, ನೋಡಿ ಇಲ್ಲಿ ಈ ತರ ಜಸ್ಟ್ ಒಂದು ಶೋಕ್ ಪೀಸ್ ಎಲ್ಲ ಇಟ್ಕೊಳ್ಳಕ್ಕೆ ವೇಸ್ಟ್ ಆಗದಂಗೆ ಮಾಡಿದೀವಿ ಜಾಗ. ಸೂಪರ್. ಮತ್ತೆ ಬೆಡ್ರೂಮ್ ಇಲ್ಲಿ ಒಳಗಡೆ ಒಂದು ಮಿರರ್ ಕೊಟ್ಟಿದ್ದೀನಿ, ಬನ್ನಿ. ಓಕೆ, ನೋಡಿ ಇದು LED ಮಿರರ್ ಸೈಡ್ ಟೇಬಲ್ ಆಗಿ ಈ ತರ ಒಂದು ವಿತ್ ಡ್ರಾ ಬರುತ್ತೆ. 2 ಡ್ರಾ ಅವರಿಗೆ ಈ ತರ ಬೇಕು ಅಂತ ಹೇಳಿ ಈ ತರ ಮಾಡಿಸಿದ್ದೀರಾ. ಚೆನ್ನಾಗಿ ಬಂದಿದೆ. ಸೊ ಥರ್ಡ್ ರೂಮ್ ಅಲ್ಲಿ ಅದೇ ಸೇಮ್ ಬರುತ್ತೆ. ನಮಸ್ಕಾರ ಸರ್. ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಹೆಸರು ಹೇಳ್ಬಿಡಿ. ತಿಮ್ಮಯ್ಯ ಅಂತ. ಸೊ ತಿಮ್ಮಯ್ಯ ಅವರೇ, ಈ ಬಾನವಿ ಏನಿದೆ ಇಂಟೀರಿಯರ್ಸ್ ಇದೆ ಅಲ್ವಾ, ಸೊ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ? ನಾನು ಈ ತರ ಇದರಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿ ನಮ್ಮೂರಲ್ಲಿ ಒಂದು ಮನೆ ಕಟ್ಟಿದ್ವಿ ಹೋದ ವರ್ಷ. ಅಲ್ಲಿ ಇವರಿಗೆ ಕೆಲಸ ಕೊಟ್ಟೆ. ವಿತ್ ಇನ್ ಟೈಮ್ ಅಲ್ಲಿ ಎಲ್ಲ ಮಾಡಿದ್ರು, ಇದ್ರ ಪ್ರಕಾರ ಮಾಡ್ಕೊಟ್ರು, ಚೆನ್ನಾಗಿ ಮಾಡಿದ್ರು. ಅದಾದ್ಮೇಲೆ ನಮ್ಮ ಫ್ರೆಂಡಿಗೂ ಇಂಟ್ರೊಡ್ಯೂಸ್ ಮಾಡಿದೆ, ಅವ್ರ ಮನೇಲೂ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಅದಾದ್ಮೇಲೆ ನಾನು ಈ ಫ್ಲಾಟ್ ಹೋದ ವರ್ಷ ತಗೊಂಡೆ. ಅವಾಗ ಇದಕ್ಕೂ ಇವ್ರನ್ನೇ ಬಾನವಿ ಗ್ರೂಪ್ ಪದ್ಮನಾಭ ಅವ್ರಿಗೆ ಕೊಟ್ಟು ಕೆಲಸ ಮಾಡಿಸಿದ್ವಿ. ಇನ್ನೊಂದು ನಮ್ಮ ಫ್ರೆಂಡಿಗೂ ಕೆಳಗಡೆ ಇನ್ನೊಂದು ಮಾಡಿಸಿದ್ವಿ. ಓಕೆ, ಸೊ ಚೆನ್ನಾಗಿ ಮಾಡಿದ್ದಾರೆ. ಇಂಟೀರಿಯರ್ ಎಲ್ಲ ಹೇಗಿತ್ತು ಅದು ಎಲ್ಲ ಅಂತ? ಇಲ್ಲ, ಚೆನ್ನಾಗಿದೆ ಅವ್ರದ್ದು ಐಟಮ್. ನಮ್ಗೆ ಏನು ಕೊಟೇಶನ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಎಲ್ಲ ಚೆನ್ನಾಗಿ ಮಾಡಿ ಇನ್ ಟೈಮ್ ಫಿನಿಶ್ ಮಾಡಿ ಕೊಟ್ಟಿದ್ದಾರೆ. ಅಂಡ್ ಕ್ವಾಲಿಟಿ ಮೇಲೆ ಏನಾದ್ರು ಕಾಂಪ್ರಮೈಸ್ ಮಾಡಿದ್ರಾ ಅಂತ? ಇಲ್ಲ, ಓಕೆ, ಅದರಲ್ಲಿ ಏನು ಕಾಂಪ್ರಮೈಸ್ ಮಾಡಿಲ್ಲ. ನೀವೇನೇನ್ ಮಾಡಿಸಿದ್ರಿ ಈ ಮನೆಯಲ್ಲಿ? ಟಿವಿ ಸ್ಟ್ಯಾಂಡು, ಪೂಜಾ ರೂಮು, ಡೈನಿಂಗ್ ಹಾಲ್ದು ಕ್ಯಾಬಿನೆಟ್ಸ್ ಅಂಡ್ 1 ಬೆಡ್ರೂಮ್ಗೆ ವಾಲ್ ರೂಫ್ ಮಾಡಿಸಿದ್ವಿ. ಓಕೆ, ಮತ್ತೆ ಪಟ್ಟೆ ಲೈಕ್ ಮಡಿಕೇರಿಯಲ್ಲಿ ಕೂಡ ಇನ್ನೂ ಇವರೇ ಮಾಡ್ಕೊಟ್ಟಿದ್ರಂತೆ? ಹೌದು, ಅಲ್ಲಿ ದೊಡ್ಡ ಮನೆ ಅದು, 4,000 ಅಡಿ ಮನೆ ಇರೋದು. ಅಲ್ಲಿ ಪೂರ್ತಿ ಅವ್ರದ್ದೇ. ಓಕೆ, ಕಿಚನ್ ಇಂದ ಹಿಡಿದು ವಾಲ್ ರೂಮ್ ಇಂದ ಟಿವಿ ಯೂನಿಟ್ ಇಂದ ಹಿಡಿದು ಬೆಡ್ರೂಮ್ 3 ಬೆಡ್ರೂಮ್. ಓಕೆ, ಆಮೇಲೆ ಅದೇ ಪೂಜಾ ರೂಮ್ ಎಲ್ಲ A to Z ಎಲ್ಲ ಇವರೇ ಮಾಡಿದ್ದಾರೆ. ಸೊ ಅದೇ ಈಗ ಈ ಒಂದು ವಿಡಿಯೋ ನೋಡ್ಕೊಂಡು ಸಾಕಷ್ಟು ಜನ ತಲೆಯಲ್ಲಿ ಕನ್ಫ್ಯೂಸ್ ಇರ್ತಾರೆ, ಏನಪ್ಪಾ ಮಾಡಿಸ್ಬೇಕೋ ಬೇಡವೋ ಅಂತ. ಕೊಡ್ಬೋದು, ಅವರು ಮನೆ ಗ್ರೂಪ್ಗೆ ಕೊಡ್ಬೋದು, ರೀಸನಬಲ್ ಇದೆ ರೇಟ್ ಎಲ್ಲ. ಇನ್ ಟೈಮ್ ಎಲ್ಲ ಕೆಲಸ ಮಾಡಿ ಕೊಡ್ತಾರೆ, ಒಳ್ಳೆ ವರ್ಕರ್ಸ್ ಇಟ್ಟಿದ್ದಾರೆ ಅವರು. ಹೌದಾ, ಆನ್ ದ ಟೈಮ್ ಎಲ್ಲ ಮಾಡ್ತಾರೆ, ಸ್ಕಿಲ್ಫುಲ್ ಇದ್ದಾರೆ, ರಿಲೇಬಲ್. ನಾವು ಸ್ವಲ್ಪ ಜೊತೆಲಿ ಇರಬೇಕು, ಅವರಿಗೂ ಅವ್ರದ್ದು ಐಡಿಯಾ ಇರ್ತದೆ, ನಮ್ದು ಐಡಿಯಾ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ತದೆ ಕೆಲಸ. ಓಕೆ, ಸೊ ಅವ್ರು ಕೂಡ ಸಜೆಸ್ಟ್ ಮಾಡ್ತಾರೆ ನಿಮ್ಗೆ ಈ ತರ ಮಾಡಿಸಿ ಅಂತ? ಹೌದು, ಅವರು ಕೊಡ್ತಾರೆ. ಕೆಲವೊಂದು ಟೈಮ್ ನಮ್ಮ ಹತ್ರನೂ ಐಡಿಯಾ ಇರ್ತದೆ, ಅದು ಕೂಡ ಇಂಪ್ಲಿಮೆಂಟ್ ಮಾಡ್ಕೋಬಹುದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ಅದೇ ಆಲ್ಮೋಸ್ಟ್ ಎಲ್ಲ ತೋರಿಸಿದಾಯ್ತು. ಫಸ್ಟ್ ಫ್ಲೋರ್ ನೋಡಿದ್ವಿ, ಸೆಕೆಂಡ್ ಮನೆನೂ ಕೂಡ ನೋಡಿದ್ವಿ. ಈಗ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂತಂದ್ರೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಬಿಡಿ ಸರ್. ಈಗ ನಮ್ದು ವಿಡಿಯೋ ಕೆಳಗಡೆ ನಮ್ಮ ನಂಬರ್ ಇರುತ್ತೆ, ಆ ನಂಬರ್ಗೆ ಜಸ್ಟ್ ಹಾಯ್ ಅಂತ ಕಳಿಸಿದ್ರೆ ನಿಮಗೆ ನಮ್ದು ಕಂಪನಿ A to Z ಡೀಟೇಲ್ಸ್ ಬರುತ್ತೆ. ಓಕೆ, ನಮ್ದು ಕ್ಯಾಟಲಾಗ್ ಬರುತ್ತೆ, ನಮ್ದು ವಿಡಿಯೋಸ್ ಲಿಂಕ್ ಬರುತ್ತೆ, ಅದೆಲ್ಲ ನೀವು ಚೆಕ್ ಮಾಡ್ಬೋದು. ಮತ್ತೆ ನಿಮ್ಗೆ ಏನಾದ್ರು ನಿಮ್ಮ ಪ್ರಾಜೆಕ್ಟ್ ಮಾಡಬೇಕು ಇಲ್ಲ ನಮ್ದು ಡೈರೆಕ್ಟ್ ನೋಡ್ಬೇಕು ಅಂತಂದ್ರೆ ಒಂದು ನಮ್ದು ಆಫೀಸಿಗೆ ವಿಸಿಟ್ ಮಾಡ್ಬೋದು. ಅಲ್ಲಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ, ಟಚ್ ಫೀಲ್ ಮಾಡ್ಬೋದು, ಎಲ್ಲ ಚೆಕ್ ಮಾಡ್ಬೋದು, ಕ್ವಾಲಿಟಿ ಫಿನಿಶಿಂಗ್ ಎಲ್ಲ ಚೆಕ್ ಮಾಡ್ಕೊಂಡು ನಿಮ್ಗೆ ಲೈಕ್ ಆದ್ರೆ ಮಾತ್ರ ನೀವು ಆರ್ಡರ್ ಕೊಡ್ಬೋದು. ಅಲ್ಲ, ಈ ತರ ನೀವು ಚೆನ್ನಾಗಿ ಮಾಡಿದಾರೆ ಅಂತ ಯಾವ್ರಿಗೆ ಯಾಕೆ ಲೈಕ್ ಆಗಲ್ಲ? ಅಂಡ್ ಅದರಲ್ಲಿ ನೀವು ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಮಾಡಲ್ಲ ಅಂತ ಹೇಳಿದೀನಿ. ಆ ತರ ವರ್ಕೇ ಮಾಡಲ್ಲ ಸರ್, ಯಾಕಂದ್ರೆ ನಾವು ಹೇಳಿದಿನಲ್ಲ, ನಾವು ಹೆಸರಿಗೋಸ್ಕರ ಮಾಡ್ತಾ ಇದೀನಿ. ನಾಳೆ ದಿನ ಒಂದು 10 ರೂಪಾಯಿ ಜಾಸ್ತಿ ಇರ್ಬೋದು, ಬಟ್ ಕ್ವಾಲಿಟಿಯಲ್ಲಿ ಯಾವತ್ತೂ ಕಾಂಪ್ರಮೈಸ್ ಮಾಡಲ್ಲ, ಅಂತ ವರ್ಕ್ ತಗೊಳ್ಳೋದು ಇಲ್ಲ. ಓಕೆ, ಅದೇ ನನಗೆ ಏನಂತಂದ್ರೆ ರೆಫರೆನ್ಸ್ ನಿಮ್ಗೆ ಏನ್ ಯೂಟ್ಯೂಬ್ ಅಲ್ಲಿ ಬಂದದಲ್ಲ
ಅವ್ರಿಗೆ ಬೇರೆ ರೆಫರ್ ಮಾಡ್ತಿದ್ದಾರೆ. ಆ ವಿಡಿಯೋದಲ್ಲಿ ಅದನ್ನೇ ಹೇಳಿದ್ರು ಅವರು. ಸರ್ ಈಗ ಈಗ ಜಸ್ಟ್ ನಮ್ಗೆ ಜಾಸ್ತಿ ಬರೋದು ರೆಫರೆನ್ಸ್ ವರ್ಕ್. ಏನಕ್ಕೆ ಅಂತಂದ್ರೆ ಈಗ ನಾನು ಹೇಳ್ಬೇಕು ಅಂತ ಇಲ್ಲ, ಈಗ ಅವ್ರಿಗೆ ಇಷ್ಟ ಆಗಿರುತ್ತೆ. ನಮ್ದು ವರ್ಕ್ ಆಗ್ಲಿ, ಓನ್ಲಿ ವರ್ಕ್ ಅಲ್ಲ ಸರ್, ನಮ್ದು ಬಿಹೇವಿಯರ್ ಇರುತ್ತೆ. ಅದು ನಮ್ದು ಇನ್ ಟೈಮ್ ವರ್ಕ್ ಮಾಡೋದಾಗ್ಲಿ, ಅಂದ್ರೆ ಇನ್ ಟೈಮ್ ಆನ್ಸರ್ ಮಾಡೋದಾಗ್ಲಿ ಎಲ್ಲ ಕರೆಕ್ಟ್ ಆಗಿ ನಮ್ದು ಪ್ರೋಸೆಸ್. ಅಂದ್ರೆ ಈಗ ನಿಮ್ಗೆ ಲೈಕ್ ಆಯ್ತು ಅಂದ್ರೆ ನಿಮ್ಗೆ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಆನ್ಲೈನ್ ಕೊಟೇಶನ್ ಕೂಡ ಕೊಡ್ತೀವಿ, ಫ್ರೀ ಆಗಿ ಕೊಡ್ತೀವಿ. ಏನಕ್ಕೆ ತುಂಬಾ ದೂರ ಇರುತ್ತೆ, ಈಗ ಔಟ್ ಆಫ್ ಸ್ಟೇಷನ್ ಬ್ಯಾಂಗ್ಳೂರು. ಇದು ಲೈಕ್ ಕರ್ನಾಟಕ, ಆಲ್ ಓವರ್ ಕರ್ನಾಟಕ ಇರುತ್ತಲ್ಲ? ನಮ್ದು ಮ್ಯಾಕ್ಸಿಮಮ್ ಇಲ್ಲಿ ಸೌತ್ ಅಲ್ಲೇ ಜಾಸ್ತಿ ಮಾಡೋದು. ಬಟ್ ನಮ್ದು ರಾಯಚೂರು, ಈಗ ದಾವಣಗೆರೆ, ನಾರ್ತ್ ಅಲ್ಲಿ ಕೂಡ ನಾರ್ತ್ ಅಲ್ಲಿ ಕೂಡ ಬರುತ್ತೆ. ಬಟ್ ಅಲ್ಲೆಲ್ಲ ಬಂದ್ರೆ ನಮ್ಗೆ ಸ್ವಲ್ಪ ಕ್ವಾಂಟಿಟಿ ಇದ್ರೆ ಮಾಡಬಹುದು, ಯಾಕಂದ್ರೆ ದೂರ ಇದೆಯಲ್ಲ, ನಮ್ಗೂ ವರ್ಕೌಟ್ ಆಗ್ಬೇಕು. ಹಾಗಾಗಿ ಅದೇ ಈಗ ಆಲ್ಮೋಸ್ಟ್ ಎಲ್ಲ ತೋರಿಸಿದೀರಾ, ಕ್ವಾಲಿಟಿ ಎಲ್ಲ ಏನು ಟೈಮಿಂಗ್ಸ್ ಅಂತ ಹೇಳಿದ್ರಿ ನೀವು ನಮಗೆ. ಸರ್ ಟೈಮ್ಸ್ ಬಂದು ನಮಗೆ ಮುಂಚೆನೆ ಸ್ವಲ್ಪ ನೀವು ಬುಕ್ ಮಾಡಿ ಇಡಬೇಕಾಗುತ್ತೆ, ಯಾಕಂದ್ರೆ ನಮ್ದೆಲ್ಲ ಪ್ರೀ ಬುಕ್ಕಿಂಗ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಮುಂಚೆನೆ ಬುಕ್ ಮಾಡಿ ಅಗ್ರಿಮೆಂಟ್ ಮಾಡಿ ಬುಕ್ ಮಾಡಿ ಇಟ್ರೆ ನಿಮ್ಮ ಆ ಟೈಮಿಗೆ ಬಂದು ನಾವು ಅಲ್ಲೇ ಬಂದು ಅಂದ್ರೆ ಮನೆಗೆ ಬಂದು ಎಲ್ಲ ನೋಡ್ಕೊಂಡು ಎಷ್ಟಾಗತ್ತೆ ಏನಾಗತ್ತೆ ಎಸ್ಟಿಮೇಟ್ ಕೊಡ್ತೀರಾ? ಅಲ್ಲ, ನಾವು ವರ್ಕ್ ಅದೇ ಹಂಗೆ ಕೊಡ್ತೀನಿ. ಬೇಕಾದ್ರೆ ನಮ್ಗೆ ದೂರ ಇದೆ, ನಮ್ಗೆ ಅಲ್ಲೇ ಬಂದು ಕೊಟೇಶನ್ ಕೊಡ್ಬೇಕಾದ್ರೆ ಟ್ರಾವೆಲ್ ಎಕ್ಸ್ಪೆನ್ಸ್ ಕೊಡ್ಬೇಕಾಗುತ್ತೆ. ಇಲ್ಲ ನೀವು ಆನ್ಲೈನ್ ಕೊಟೇಶನ್ ಆದ್ರೆ ಫ್ರೀ ಆಗಿ ಒಂದು ರಫ್ ಎಸ್ಟಿಮೇಷನ್ ಆದ್ಮೇಲೆ ಹೋಗ್ತೀನಿ ನಾವು. ಅಲ್ಲ, ನಿಮ್ಗೆ ಆಫೀಸ್ ಅಲ್ಲಿ ಮೀಟ್ ಮಾಡ್ಬೇಕಂತಂದ್ರೆ ಟೈಮಿಂಗ್ಸ್ ಏನಂತ? ಟೈಮಿಂಗ್ಸು 9 to 7. ಸಂಡೇ ಏನಾದ್ರು ಹಾಲಿಡೇ ಇರುತ್ತಾ? ಸಂಡೇ ಏನಾದ್ರು ಅವರಿಗೆ, ಕೆಲವರಿಗೆ ಈಗ ಬೇರೆ ಊರಿಂದ ಬರ್ತಿರ್ತಾರೆ. ಹೌದು, ಅವಾಗೆಲ್ಲ ನಾವು ಅಡ್ಜಸ್ಟ್ ಮಾಡ್ತೀನಿ, ಅವರಿಗೆ ಟೈಮ್ ಕೊಡ್ತೀನಿ, ನೋ ಪ್ರಾಬ್ಲಮ್. ಟೈಮ್ ಅವರಿಗೆ ಯಾವಾಗ ಕಾಲ್ ಮಾಡ್ಲಿ, ಅಂದ್ರೆ ಡೇ ಟೈಮ್ ಕಾಲ್ ಮಾಡ್ಕೊಂಡು ಬರೋದು ಯಾವಾಗ ಬಂದ್ರು ನಾವು ಟೈಮ್ ಅಡ್ಜಸ್ಟ್ ಮಾಡ್ತೀನಿ, ಅದೇನೇ ತೊಂದರೆ ಇಲ್ಲ. ಸೊ ಅದೇ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ಹೇಳಿದಿರಾ. ಸೊ ಸ್ಕ್ರೀನ್ ಮೇಲೆ ಏನ್ ನಂಬರ್ ಇದೆಯಲ್ಲ ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕಲ್ವಾ? ಹೌದು. ಮತ್ತೆ ಇದು ಪೇಮೆಂಟ್ ಸರ್ ಅದೇ ಲೈಕ್ ಬಂದಾಗ ಏನು ಇಂಟೀರಿಯರ್ ವರ್ಕ್ ಬಂದಾಗ ಸಾಕಷ್ಟು ಜನ ಈ ವಿಡಿಯೋ ನೋಡ್ತಿರ್ತಾರೆ, ಪೂರ್ತಿ ಕರ್ನಾಟಕ ನೋಡ್ತಿರ್ತಾರೆ. ಸೊ ಯಾವ್ಯಾವ ಮೂಲೆಯಲ್ಲಿ ನೀವು ಮಾಡ್ತೀರಾ? ಪೂರಾ ಕರ್ನಾಟಕ ಮಾಡ್ತೀರಾ, ಹೇಗೆ ಏನು ಅಂತ? ಸರ್ ಈಗ ನಮ್ ಹೇಳಿರೋ ಪ್ರಕಾರ ಎಲ್ಲ ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ಮಾಡ್ತೀವಿ. ಆಲ್ ಓವರ್ ಕನ್ನಡ ಮಾಡಕ್ಕೆ ನಾವು ರೆಡಿ ಇದೀವಿ. ಮೇನ್ ಆಗಿ ಜಾಸ್ತಿ ಮಾಡೋದು ನಮ್ದು ಸೌತ್ ಕರ್ನಾಟಕ, ಅಂದ್ರೆ ಬೆಂಗಳೂರು, ಮೈಸೂರು, ಹಾಸನ್, ಚಿಕ್ಕಮಗಳೂರು, ಉಡುಪಿ, ಕಾರ್ಕಳ, ಚಿತ್ರದುರ್ಗ. ಸೊ ಈ ಸೈಡ್ ಲೈಕ್ ನಾರ್ತ್ ಮತ್ತೆ ವೆಸ್ಟರ್ನ್ ಕೋಸ್ಟ್ ಸೈಡ್ ಅಲ್ಲಿ. ಈಗ ನಾರ್ತ್ ಹೋಗ್ಬೇಕಾದ್ರೆ ಸ್ವಲ್ಪ ಕ್ವಾಂಟಿಟಿ ಅಂದ್ರೆ ಫುಲ್ ಪೂರ್ತಿ ಮನೆ ಹಂಗೆ ಫುಲ್ ಪೂರ್ತಿ ಇದ್ರೆ ಹೋಗ್ಬೋದು, ಏನ್ ತೊಂದರೆ ಇಲ್ಲ. ಸೊ ಅದೇ ವೀಕ್ಷಕರೇ, ಲೈಕ್ ಇವ್ರದ್ದೇನೋ ಚಿಕ್ಕ ಚಿಕ್ಕ ಕ್ವಾಂಟಿಟಿ ಇರ್ಬೋದು, ದೊಡ್ಡ ಕ್ವಾಂಟಿಟಿ ಬೇಕಂತಂದ್ರೆ ನಾರ್ತ್ ಅಲ್ಲಿ 5 BHK 4 BHK ಈ ತರ ಮನೆ ಒಂದು 10 lakh ವರ್ಕ್ ಇದ್ರೆ ಹೋಗ್ಬೋದು, ಯಾಕಂದ್ರೆ ನಮ್ಗೆ ದೂರ ಇರೋದ್ರಿಂದ ನಮಗೂ ವರ್ಕರ್ಸ್ ಕೂಡ ಇರ್ಬೇಕಲ್ಲ, ಸ್ಕಿಲ್ಫುಲ್. ಸೊ ಅದೇ, ಸೊ ಆರಾಮಾಗಿ ನೋಡ್ಕೊಂಡು ಪ್ರಾಪರ್ ಆಗಿ ವಿಚಾರ ಮಾಡ್ಕೊಂಡು ಏನೇನ್ ಮಾಡಿಸ್ಬೇಕಂತ ನೀವು ಮಾಡಿಸ್ಕೋಬಹುದು. ನಮ್ದೊಂದು ರಿಕ್ವೆಸ್ಟ್ ಏನು ಅಂದ್ರೆ, ನೀವು ಒಂದ್ಸಲ ವಿಸಿಟ್ ಮಾಡ್ಬೇಕು. ಈಗ ನಾವು ವಿಡಿಯೋದಲ್ಲಿ ಏನ್ ಬೇಕಾದ್ರೆ ಹೇಳ್ಬೋದು, ಈಗ ನೀವು ಲೈವ್ ಆಗಿ ಬಂದು ನಮ್ದು ನೋಡಿ. ಈಗ ವುಡ್ ಇಂಟೀರಿಯರ್ ತುಂಬಾ ಕೆಟ್ಟದು, ನಮ್ದು ಅಲ್ಯೂಮಿನಿಯಂ ಒಳ್ಳೇದು ಅಂತ ಹೇಳಿ ಇನ್ನೊಬ್ರು ಹೊಟ್ಟೆಗೆ ಹೊಡಿಯಕ್ಕೆ ನಾವು ರೆಡಿ ಇಲ್ಲ. ಬಟ್ ಈಗ ನೀವು ಲೈವ್ ಆಗಿ ಬಂದು ಅದ್ರ ಬಾಳಿಕೆ ಏನಿದೆ, ಎಲ್ಲ ಲೈಫ್ ಏನಿದೆ ಅಂತ ನಿಮ್ಗೂ ಗೊತ್ತಿರುತ್ತೆ. ಓಕೆ, ನೀವು ಲೈವ್ ಆಗಿ ಬಂದು ನೋಡಿ, ನಮ್ದು ಎಕ್ಸ್ಪೀರಿಯನ್ಸ್ ಅಂತೂ ಇಲ್ಲ, ಏನಾದ್ರು ಸೈಟ್ ವಿಸಿಟ್ ಮಾಡ್ತೀನಿ, ಮಾಡ್ಕೊಳ್ಳಿ, ಆಮೇಲೆ ನೀವು ಆರ್ಡರ್ ಕೊಡ್ಬೋದು. ಓಕೆ, ಸೊ ಅದೇ ಲೈವ್ ಆಗಿ ಬಂದು ಎಕ್ಸ್ಪೀರಿಯನ್ಸ್ ಸೆಂಟರ್ನ ಎಕ್ಸ್ಪೀರಿಯನ್ಸ್ ಮಾಡಿ, ಅದು ಹೇಗಿದೆ ಏನಿದೆ ಅಂತ ನೋಡ್ಕೊಂಡು ನಂತರ ನಿಮ್ಗೆ ಏನೇನ್ ಬೇಕು ನೀವು ಕೂಡ ಹೇಳ್ಕೊಡ್ತೀರಲ್ಲ ಅವ್ರಿಗೆ, ಲೈಕ್ ಏನೇನ್ ಮಾಡಿಸ್ಬೋದು ನೀವು ಅಂತ ಸಜೆಸ್ಟ್ ಮಾಡ್ತೀವಿ. ಅವ್ರ ತಲೆಯಲ್ಲಿ ಇರುತ್ತೆ ನನ್ಗೆ ಈ ತರ ಬರಬೇಕು ಅಂತ, ಅದು ಕೂಡ ನೀವು ಮಾಡ್ಕೊಡ್ತೀವಿ. ಕಸ್ಟಮೈಸೇಷನ್ ಎಲ್ಲ, ಡಿಸೈನ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಡಿಸೈನ್ ಮಾಡಕ್ಕೆ 99% ಮಾಡಿಕೊಡ್ತೀನಿ ಸರ್. ಓಕೆ ಸರ್, ಆಲ್ಮೋಸ್ಟ್ ತುಂಬಾ ಖುಷಿ ಆಯ್ತು ನಿಮ್ಗೆ. ಆಲ್ಮೋಸ್ಟ್ 1 ವರ್ಷ ಆಯ್ತು. ಓಕೆ, ಸೊ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದೀರಾ. ಸೊ ಅದೇ, ಈಗ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಸನ್ ಹೋಗೋಣಂತೆ. ಏನೋ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ರೆ ಅಲ್ಲಿ 5 BHK ಡುಪ್ಲೆಕ್ಸ್ ಮನೆನೆ. ನಾವು ಜಾಸ್ತಿ ಇಂಡಿಪೆಂಡೆಂಟ್ ಮನೆಗಳು ಮಾಡ್ತಾ ಇದೀವಿ. ಹಾಗಾಗಿ ನಮಗೂ ಲೈಕ್ ಆಗೋದು ಅಂತದೇ ವರ್ಕ್ಗಳು, ಯಾಕಂದ್ರೆ ತುಂಬಾ ಡೀಟೇಲ್ ಆಗಿ ಟೈಮ್ ಇನ್ನೂ ಚೆನ್ನಾಗಿ ಬರುತ್ತೆ ಅಲ್ಲ, ನಮ್ಗೆ ಟೈಮ್ ಸಿಗುತ್ತೆ. ಈಗ ಕೆಲವರು ಏನ್ ಹೇಳ್ತಾರೆ, 1 ವಾರದಲ್ಲಿ ಮಾಡಿಕೊಡ್ತೀನಿ, 10 days ಮಾಡಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅದು ಅಷ್ಟೇ ಫಿನಿಶಿಂಗ್ ಬರುತ್ತೆ, ಅಷ್ಟೇ. ಒಂದು ಈ ಗಮ್ ಅಂಟಿಸಿ ಒಣಗಬೇಕಾದ್ರೆ ಅದಕ್ಕೆ ಟೈಮ್, ಇಷ್ಟು ಟೈಮ್. ಅದೇ ನಂಗೆ ಅದೊಂದು ಕೇಳೋದಿತ್ತು. ಈಗ 2 BHK 3 BHK ಟೈಮ್ ಎಷ್ಟು ತಗೊಂತೀರಾ ನೀವು ಇಂಟೀರಿಯರ್? ಸರ್ ಈಗ ಬೇಸಿಕಲಿ ಒಂದು 2 BHK ಅಂದ್ರೆ ಸ್ವಲ್ಪ ದೊಡ್ಡದಾಗಿರುತ್ತೆ, ಚಿಕ್ಕದಾಗಿರುತ್ತೆ. ಬೇಸಿಕಲಿ ಒಂದು 15 to 20 days ಆಗುತ್ತೆ. 15 to 20 days ನೀಟಾಗಿ ಮಾಡ್ಕೊಡ್ತೀರಾ? ಅದ್ರ ಕೆಲಸದ ಮೇಲೆ, ಕ್ವಾಂಟಿಟಿ ಮೇಲೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ರೂಟಿಂಗ್ ಬೇಕಾದ್ರೆ ಒಂದು ಟೈಮು, ಇಲ್ಲ ನಾರ್ಮಲ್ ಪ್ರೀಮಿಯಂ ಫ್ರೇಮ್ ವರ್ಕ್ ಆದ್ರೆ ಆರಾಮಾಗಿ ಮಾಡಿದ್ರೆ ನೀಟಾಗಿ ಬರುತ್ತೆ. ಹೌದು ಸರ್, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನಾವು ಮನೆಯವರೆಗೂ ಅದೇ ಒಂದು ರಿಕ್ವೆಸ್ಟ್ ಮಾಡ್ತೀನಿ.
Okay. ಅರ್ಜೆಂಟ್ ಮಾಡಿ ನಿಮ್ದೇ ಈಗ ಒಂದು 5 ವರ್ಷ ಆದ್ಮೇಲೆ ಕಂಪ್ಲೇಂಟ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಆತರ ಆಗ್ಬಾರ್ದು. ನಿಮ್ಗೂ ನಿಮ್ ಮನ್ಸಿಗೂ ಒಂದು ಒಂದ್ 5-6 ಜನ ಜಾಸ್ತಿನೇ ತಗೊಳ್ಳಿ, ಹೌದು ನೀಟಾಗಿ ಮಾಡಿ, ಯಾಕಂದ್ರೆ ಲೈಫ್ ಟೈಮ್ ಬರೋದು ಇದು. ಹೌದು ಸರ್. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ನಾವು ದುಡ್ಡು ತಗೊಂಡು ಇದು ಮಾಡಿದ್ರೆ ನಮಗೂ ನಿಮ್ಗೂ ಸಮಾಧಾನ ಇರಲ್ಲ. ಹೌದು. ಹೌದು, ಏನೋಪ್ಪ ಏನೋ ಅರ್ಜೆಂಟ್ ಅಲ್ಲಿ ಕೆಲಸ ಮಾಡ್ಬಿಟ್ಟು ನಾವು ಅಂತ ಹೌದು ಅದ್ ನಿಮ್ಗೂ ಇದೇ ಆಗಲ್ಲ. ಸೊ ಅದಕ್ಕೆ ಇವ್ರು ಏನಾದ್ರು ಬಂದಂದ್ರೆ ಒಂದ್ 10 days ಅಂತಂದ್ರೆ ಹೇಳಿದ್ರು ಕೂಡ ನೀವು 15 days ಟೈಮ್ ಕೊಡಿ ಕಸ್ಟಮರ್, ಹೌದು ಇನ್ನೂ ಚೆನ್ನಾಗಿ ಮಾಡ್ಕೊಡ್ತಾರೆ ಅವರು. ಹೌದು. ಸೊ ಅದೇ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ಹೇಳಿದಕ್ಕೆ ತುಂಬಾ ಧನ್ಯವಾದಗಳು ಸರ್. ಅಂಡ್ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಏನೇ Okay. ಡೀಟೇಲ್ಸ್ ಪಡ್ಕೋಬಹುದು. ಓಕೆ ಸರ್, ನಮಸ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.